ಸೊ ಯಾರಾದ್ರೂ ಇವತ್ತು ಹೊಸಬ್ರು ಜಾಯ್ನ್ ಆಗಿದ್ದಾರೆ? ನನ್ನ ಮಾತಾಡೋದು ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಹಾ ಇದೆ ಗುರುಜಿ. ಓಕೆ. ಸೊ ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಿದ್ದಾರೆ ಇವತ್ತು? ಇಲ್ಲ ಅನ್ಸುತ್ತೆ. ಓಕೆ. ನಿಮಿಷ. ಓಕೆ. ಗೀತಜ್ಞಾನ. ಸೊ ಇವತ್ತಿನ 4ನೇ ದಿನ. ಎಲ್ರಿಗೂ ಸ್ವಾಗತ. 18 ದಿನಗಳ ಭಗವದ್ಗೀತೆ ಆ, ಓದಲಿಕ್ಕೆ. ಸೊ ಸ್ಟಾರ್ಟ್ ವಿತ್ ದ ಪ್ರೇಯರ್ಸ್ to invoke the mercy of the Lord Krishna to attend, to understand the information what has given in Bhagavad Gita. ಎಲ್ಲರೂ ಪ್ರಾರ್ಥನೆ ಮಾಡಿ. ಅಲ್ಲಿ ಶೇರ್ ಮಾಡಿದ್ದೀನಲ್ಲ, ನನ್ನ ಜೊತೆ ಮಾಡ್ಬೋದು ನೀವು ಅನ್ಮ್ಯೂಟ್ ಮಾಡ್ಕೊಂಡು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಿತಾರಿಣೆ. ಶ್ರೀ ಜೈ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ. ಸೊ ಇವರು ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್, ಇಸ್ಕಾನ್ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಮಾಜದ ಸಂಸ್ಥಾಪಕರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್, ಇಸ್ಕಾನ್ ಏನಂತ ಕರಿತೀವಿ ಅದರ ಸಂಸ್ಥಾಪಕರು ಇವರು. ಈ ಪ್ರೋಗ್ರಾಮ್ ಅನ್ನು, ಈ ಕಾರ್ಯಕ್ರಮವನ್ನು ಅವರಿಗೆ ಅರ್ಪಿಸಲಾಗಿದೆ. ಇವರು ಇಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್, ಇವರು ಡಿಸೈಪಲ್ ಆಫ್ ಶೀಲ ಪ್ರಭುಪಾದ್. ಇವರಿಂದ ನಾವು ಪ್ರೇರಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಗೀತಾ ಮಹಾತ್ಮ್ಯ 4, 4ನೇದು ಇವತ್ತು. ಗೀತಾ ಸುಗೀತಾ ಕೃತವ್ಯ ಕಿಮ್ಮನೆ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ. ಇದು ಗೀತಾ ಮಹಾತ್ಮ್ಯ 4, 4ನೇದು, ಶಂಕರಾಚಾರ್ಯ ರಚನೆ ಮಾಡಿರ್ತಕ್ಕಂಥದ್ದು. ಯಾರಾದರೂ ಇದನ್ನ ಟ್ರಾನ್ಸ್ಲೇಷನ್ ಓದ್ತೀರಾ? ಗಂಗಾಧರಪ್ಪ ಓದ್ತೀಯ? ಓದಪ್ಪ. ಹಾ. ಭಗವದ್ಗೀತೆಯನ್ನು ಪರಮಾತ್ಮನು ಸ್ವತಃ ಮಾತನಾಡಿರುವುದರಿಂದ ಬೇರೆ ಯಾವುದೇ ವೇದದ ಗ್ರಂಥವನ್ನು ಓದಲು ಅಗತ್ಯವಿಲ್ಲ. ಭಗವದ್ಗೀತೆಯನ್ನು ಕೇವಲ ಎಚ್ಚರಿಕೆಯಿಂದ ಮತ್ತು ನಿಯಮಿತವಾಗಿ ಕೇಳುವುದು ಮತ್ತು ಓದುವುದು ಸಾಕು. ಇಂದಿನ ಯುಗದಲ್ಲಿ ಜನರು ಲೌಕಿಕ ಚಟುವಟಿಕೆಗಳಲ್ಲಿ ತುಂಬಾ ತೊಡಗಿಕೊಂಡಿರುವುದರಿಂದ ಎಲ್ಲಾ ವೇದ ಗ್ರಂಥಗಳನ್ನು ಓದುವುದು ಸಾಧ್ಯವಿಲ್ಲ. ಆದರೆ ಇದು ಅಗತ್ಯವಿಲ್ಲ. ಈ ಒಂದೇ ಪುಸ್ತಕ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲಾ ವೇದ ಗ್ರಂಥಗಳ ಸಾರವಾಗಿದೆ ಮತ್ತು ವಿಶೇಷವಾಗಿ ಇದನ್ನು ಪರಮಾತ್ಮನು ಮಾತನಾಡಿದ್ದಾನೆ. ಹೌದು. ಸೊ ಇದು ಖುದ್ದಾಗಿ ಭಗವದ್ಗೀತೆಯನ್ನು ಪರಮಾತ್ಮನು, ಭಗವಾನ್ ಏನ್ ಸ್ವಂತ ಮಾತಾಡಿರೋದ್ರಿಂದ, ಸೊ ಅದು ಡೈರೆಕ್ಟ್ ನಮಗೆ ದೇವರ ಒಂದು ವಾಣಿ ಸಿಗುತ್ತೆ ಇದರಿಂದ. ಇದು ಮತ್ತೆ ನಮ್ಮ ಕಲಿಗಾಲ ಏನ್ ಹೇಳ್ತೀವಿ ಇದನ್ನ, ಇದು ತುಂಬಾ ಫಾಸ್ಟ್ ಆಗಿ ವೇಗವಾಗಿ ಸಾಗುತ್ತಿರುವ ಯುಗ ಇದು. ಸೊ ಇಲ್ಲಿ ಎಲ್ಲ ಫಾಸ್ಟ್ ಫುಡ್ ಕಾಲ. ಫಾಸ್ಟ್ ಫುಡ್ ಅಂದ್ರೆ ಇವನ್ ನಮ್ಗೆ ಯಾವುದಕ್ಕೂ ಟೈಮ್ ಇಲ್ಲ, ಕಾಲಾವಕಾಶ ತುಂಬಾ ಕಡಿಮೆ, ಹಾಗಾಗಿ ತುಂಬಾ ಫಾಸ್ಟ್ ಯುಗ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಏನು ಟೆಸ್ಟ್ ಪಂದ್ಯಗಳು, ಒನ್ ಡೇ ಮ್ಯಾಚ್ಗಳು ನೋಡೋದಕ್ಕೆ ಟೈಮ್ ಇಲ್ಲ. ಎಲ್ಲ ಓನ್ಲಿ T20 ಮಾತ್ರ ಅಲ್ವಾ, ಆ ಥರ. ಸೊ ತುಂಬಾ ಟೈಮ್ ಇಲ್ಲದೆ ಇರೋದ್ರಿಂದ, ಸೊ ನಮಗೆ ಕಾಲ ತುಂಬಾ ಕಡಿಮೆ ಇರೋದ್ರಿಂದ ನಾವು ಭಗವದ್ಗೀತೆ ಮಾತ್ರ ಓದಿದ್ರೆ ಸಾಕು ಅಂತೇಳಿ ಹೇಳ್ತಿದ್ದಾರೆ. ಸೊ ನಮಗೆ ಶಾಸ್ತ್ರಗಳು ಸುಮಾರು ಇದಾವಲ್ವಾ. 108 ಉಪನಿಷತ್ ಇದಾವೆ, ಪುರಾಣಗಳು 18 ಪುರಾಣಗಳು. ಸೊ
ಆಮೇಲೆ 4 ವೇದಗಳು, ಅದರಿಂದ ರಚನೆ ಮಾಡ್ತಕ್ಕಂಥ ಸುಮಾರು ಶಾಸ್ತ್ರಗಳಿದ್ದಾವೆ. ಅವನ್ನೆಲ್ಲ ಓದಿ ನಮಗೆ ತಿಳ್ಕೊಳ್ಳೋದಕ್ಕಷ್ಟು ಅಷ್ಟೊಂದು ಟೈಮ್ ಇಲ್ಲ. ಸೊ ನಾವು 60ರಿಂದ 80 ವರ್ಷ 70 ವರ್ಷ ಬದುಕಿರ್ತೀವಿ. ಅಷ್ಟರಲ್ಲಿ ಇವೆಲ್ಲ ಓದಿ ತಿಳ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಒಂದು ಭಗವದ್ಗೀತೆ ಓದಿದ್ರೆ ಸಾಕು. ಇದು ಎಲ್ಲಾ ವೇದ ಗ್ರಂಥಗಳ ಸಾರ ಅಂತ ಹೇಳ್ತಿದ್ದಾರೆ. ಕ್ರೀಮ್ ನಾಲೆಡ್ಜ್ ಆಫ್ ಆಲ್ ವೇದಾಸ್. ಸೊ ಹಾಗಾಗಿ ಇದೊಂದು ಓದಿದ್ರೆ ಸಾಕು ನಮಗೆ. ಸೊ ಏನು ಎಲ್ಲಾ ವೇದಗಳಿಂದ ಏನು ಸಿಗುತ್ತೆ ನಾಲೆಡ್ಜ್, ಜ್ಞಾನ, ಆ ಜ್ಞಾನದಿಂದ ನಮಗೆ ಸಿಗುತ್ತೆ ಅಂತ ಇಲ್ಲಿ ಸೊ ಹೇಳ್ತಾ ಇದ್ದಾರೆ. ಸೊ ಇದು ಸೊ, ಇವಾಗ ಅಧ್ಯಾಯ 3ರಲ್ಲಿ ನಾವು ಲಾಸ್ಟ್ ವೀಕ್ ನೋಡಿದ್ವಿ. ಸೊ ಅದನ್ನ ಒಂದ್ಸರಿ ರಿವ್ಯೂ ಮಾಡೋಣ. ಏನೇನು ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಟೈಮು, ಯಾರಿಗಾದ್ರೂ ನೆನಪಿದೆಯಾ? ಅಧ್ಯಾಯ 3ರಲ್ಲಿ ಅಧ್ಯಾಯ 3ರದ ಹೆಸರೇನು? ಕ್ವಿಕ್ ಆಗಿ ಯಾರಾದ್ರೂ ಹೇಳ್ತೀರಾ? ಅಧ್ಯಾಯ 3ರ ಹೆಸರು ಯಾರು ನೆನಪಿಲ್ವಾ? ಕರ್ಮಯೋಗ. ಸೊ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಜಸ್ಟ್ ಒಂದ್ಸರಿ ಕ್ವಿಕ್ ಆಗಿ ರಿವ್ಯೂ ಮಾಡೋಣ. ಕ್ವಿಕ್ ಆಗಿ ಯಾರಾದ್ರೂ ಏನು ಹೇಳ್ತೀರಾ ಪಾಯಿಂಟ್ಸ್ಗಳು? ಯಾರಿಗೂ ನೆನಪಿಲ್ವಾ? ಓಕೆ, ಸೊ ನಾನು ಹೇಳ್ತೀನಿ. ಮುಖ್ಯವಾಗಿ ನಾವು ಅಧ್ಯಾಯ 3ರಲ್ಲಿ ಇದು ಕರ್ಮಯೋಗ 2 ಅಧ್ಯಾಯದಲ್ಲಿ ಬರುತ್ತೆ. 3 ಮತ್ತೆ 5ನೇ ಅಧ್ಯಾಯದಲ್ಲೂ ಕರ್ಮ ಸನ್ಯಾಸ ಯೋಗ ಬರುತ್ತೆ. ಸೊ 3ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಸೊ ವೈರಾಗ್ಯ ಮತ್ತೆ ಕರ್ಮಯೋಗ ಮುಖ್ಯವಾಗಿ ಹಂಗೆ ವೈರಾಗ್ಯ ತಳ್ಕೊಳ್ಳೋದು ಅಂತೇಳಿ, ಅಂದ್ರೆ ಕೆಲಸದ ಮೂಲಕ ಯಾವ ರೀತಿ ವೈರಾಗ್ಯ, ಅಟ್ಯಾಚ್ಮೆಂಟ್ ಇಲ್ದಂಗೆ ಯಾವ ತರ ಕೆಲಸ ಮಾಡೋದು ಅಂತೇಳಿ. ಸೊ ಆಮೇಲೆ ಅರ್ಜುನನಿಗೆ ಏನು ಹಿತ, ಅವನಿಗೆ ಏನು ಇಷ್ಟ ಆಗುತ್ತೆ. ಸೊ ಅವನು ಕೇಳ್ತಾನೆ, ನಾನು ಏನ್ ಮಾಡ್ಬೇಕು? ನೀವು ಒಂದ್ಸರಿ ಯುದ್ಧ ಮಾಡು ಅಂತೀರಾ, ಇನ್ನೊಂದ್ಸರಿ ಕರ್ಮ ಮಾಡು ಅಂತೀರಾ, ಇನ್ನೊಂದ್ಸರಿ ನೀವು ಭಕ್ತಿಯೋಗ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತೀರಾ. ಸೊ ಹಾಗಾಗಿ ಯಾವುದು ನನಗೆ ಹಿತ ಅಂತ ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾರೆ ಅರ್ಜುನನಿಗೆ, ಸೊ ನಿನಗೆ ಯಾವುದು ಹಿತ ಅಂತ ಹೇಳಿ. ಸೊ ಅದೇ ರೀತಿ ಮತ್ತೆ ಯೋಗ ಲ್ಯಾಡರ್ ಎಲ್ಲ ನೋಡಿದ್ವಲ್ವಾ? ಸೊ ಅದರಲ್ಲಿ ಯೋಗ ಲ್ಯಾಡರ್ ಅಲ್ಲಿ ಸೊ ಯಾವ್ದಾವ್ದು ನೋಡಿದ್ವಿ ಯೋಗ ಲ್ಯಾಡರ್ ಅಲ್ಲಿ? ಯಾರಿಗಾದ್ರು ನೆನಪಿದ್ಯಾ? ಮೊದಲನೇದಾಗಿ ಅನಿಮಲ್ ಲೈಫ್ ಅಲ್ವಾ? ಅನಿಮಲ್ ಲೈಫ್ ಅಂದ್ರೆ ಪ್ರಾಣಿ ಜೀವನ. ಆಮೇಲೆ ಕರ್ಮಕಾಂಡ ಅಲ್ವಾ? ಕರ್ಮಕಾಂಡ ಮತ್ತೆ ನೆಕ್ಸ್ಟ್ ಕರ್ಮಕಾಂಡ ಆದ ನಂತರ ಕರ್ಮಯೋಗದ ಬಗ್ಗೆ ನೋಡಿದ್ವಿ. ಕರ್ಮಯೋಗದಲ್ಲಿ 2 ಕರ್ಮಯೋಗಗಳು ಯಾವ್ದ್ಯಾವ್ದು? ಸಕಾಮ ಕರ್ಮ ಮತ್ತೆ ನಿಷ್ಕಾಮ ಕರ್ಮ ಅಲ್ವಾ? ಸೊ ಪ್ರತಿಫಲ ಅಪೇಕ್ಷೆ ಪಟ್ಟು ಮಾಡೋದು ಸಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಪ್ರತಿಫಲ ಅಪೇಕ್ಷೆ ಪಡದೆ ಅದನ್ನ ದೇವರಿಗೆ ಬಿಟ್ಬಿಟ್ಟು ಕೆಲಸ ಮಾಡೋದು ನಿಷ್ಕಾಮ ಕರ್ಮ. ಅದೇ ರೀತಿ ಅದಾದ ನಂತರ ಜ್ಞಾನ ಯೋಗ ಅಲ್ವಾ? ಸೊ ನಾಲೆಡ್ಜ್, ಜ್ಞಾನವನ್ನು ಪಡಿತಕ್ಕಂಥದ್ದು. ಸೊ ಆ ನಂತರ ಭಕ್ತಿ ಯೋಗ. ಸೊ ಅದು ಲಾಸ್ಟ್. ಭಕ್ತಿ ಯೋಗ ಇಸ್ ದ ಫೈನಲ್ ಹೈಯೆಸ್ಟ್ ಯೋಗ. ಸೊ ಇದನ್ನು ನಾವು ಇಷ್ಟು ಯೋಗ ಲ್ಯಾಡರ್ ಕೂಡ ನೋಡಿದ್ವಿ. ಅದಾದ್ಮೇಲೆ ಯಾರಾದ್ರೂ ನೆನಪಿದ್ರೆ ಹೇಳ್ಬೋದು ಪಾಯಿಂಟ್ಸ್ಗಳು. ಆಮೇಲೆ ಅದಾದ್ಮೇಲೆ ಏನು ನೋಡಿದ್ವಿ ನಾವು? ಸೈಕಲ್ ಆಫ್ ಸ್ಯಾಕ್ರಿಫೈಸ್ ನೋಡಿದ್ವಲ್ವಾ? ಯಾವ ರೀತಿ ನಮಗೆ ಮಳೆ ಮತ್ತೆ ಯಾವ ರೀತಿ ನಮಗೆ ಗ್ರೈನ್ಸ್, ಕಾಳುಗಳು ಸಿಗುತ್ತೆ ಅಂತ ಅಲ್ವಾ? ಮಳೆ ಬಂದ್ರೆ ಕಾಳುಗಳು. ಸೊ ಮಳೆ ಯಾವಾಗ ಬರುತ್ತೆ? ನಾವು ಯಜ್ಞ ಮಾಡಿದ್ರೆ ಮಾತ್ರ ಮಳೆ ಬರುತ್ತೆ. ಯಜ್ಞ ಹೆಂಗ್ ಮಾಡ್ತೀವಿ? ಸೊ ನಮ್ಗೆ ಯಜ್ಞ ಮಾಡೋದಿಕ್ಕೆ ಏನ್ ಬೇಕು? ನಮ್ಗೆ ಯಜ್ಞ ಮಾಡೋದಿಕ್ಕೆ ನಾಲೆಡ್ಜ್, ವೇದಗಳ ಒಂದು ಪರಿಚಯ ಇರಬೇಕು. ವೇದಗಳು ಎಲ್ಲಿಂದ ಬರುತ್ತೆ? ಅದು ದೇವರು ಕೊಟ್ಟಿರ್ತಕ್ಕಂಥದ್ದು, ವೇದಗಳು ರಚನೆ ಮಾಡಿರ್ತಕ್ಕಂಥ ದೇವರು. ಸೊ ಹಾಗಾಗಿ ದೇವರಿಗೆ ನಾವು ಮಳೆ ಬೆಳೆಯಿಂದ ಬರುತ್ತೆ ಗ್ರೈನ್ಸ್, ಅದರಿಂದ ಪ್ರಸಾದ ಮಾಡಿ ದೇವರಿಗೆ ವಾಪಸ್ ಕೊಡೋದು. ಇದು ಒಂದು ಸೈಕಲ್ ಆಫ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಯಜ್ಞದ ಒಂದು ಚಕ್ರ. ಸೊ ಮಳೆಯಿಂದ ಬೆಳೆಯಿಂದ ಆಹಾರನ ದೇವರಿಗೆ ವಾಪಸ್ ಕೊಡ್ಬೇಕು. ನಾವು ಅವ್ರಿಗೆ ಕೊಟ್ಟು ಅದಕ್ಕೆ ನಾವು ನೈವೇದ್ಯ ಮಾಡಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ನೋಡಿದ್ವಿ. ಆಮೇಲೆ ಫೇಕ್ ಯೋಗಿ ಅಲ್ವಾ? ಅದನ್ನು ನೋಡಿದ್ವಿ. ಆಮೇಲೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇಷ್ಟನ್ನು ನೋಡಿದ್ವಿ. ಸೊ ಯಾರಿಗಾರು ನೆನಪಿದ್ಯಾ ಕ್ವಿಕ್ ಆಗಿ ಕರ್ಮೇಂದ್ರಿಯಗಳು ಯಾವ್ಯಾವ್ದು, ಜ್ಞಾನೇಂದ್ರಿಯಗಳು ಯಾವ್ದ್ಯಾವ್ದು ಅಂತೇಳಿ? ಪ್ರಭುಜಿ, ಕರ್ಮೇಂದ್ರಿಯಗಳು ಮಾತು, ಕೈ, ಕಾಲು, ಭುಜ, ಆಮೇಲೆ ಕಣ್ಣು. ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಚರ್ಮ, ಕೈ, ಕಾಲು. ಜ್ಞಾನೇಂದ್ರಿಯ ಅಂದ್ರೆ ನೀವು ಹೇಳಿದ್ ಕರೆಕ್ಟೆ. ಕಣ್ಣು, ಕಿವಿ, ನಾಲ್ಗೆ, ಒಟ್ಟು 5 ಚರ್ಮ ಅಲ್ವಾ?
ಸೊ ಕರ್ಮೇಂದ್ರಿಯಗಳು ಅಂದ್ರೆ ನಾವು ಕೆಲಸ ಮಾಡೋದು ಯೂಸ್ ಮಾಡೋಂಥವಲ್ವಾ? ಹೌದು. ಕರೆಕ್ಟ್. ಸೊ ಕಾಲು, ಕೈ, ಮಾತು ಮತ್ತೆ ಗುದದ್ವಾರ ಮತ್ತೆ ಜನನೇಂದ್ರಿಯ, ಇವು 5 ಕರ್ಮೇಂದ್ರಿಯಗಳು ಕೆಲಸ ಮಾಡತಕ್ಕಂಥವು. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ ಹೋದ್ವಾರ ಅಲ್ವಾ? ಸೊ ನೆಕ್ಸ್ಟ್ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಏನೋ ಕ್ವಶನ್ ಇದ್ರೆ ಕೇಳ್ಬೋದು ಕ್ವಿಕ್ ಆಗಿ, 4ನೇ ಅಧ್ಯಾಯಕ್ಕೆ ಹೋಗೋದಕ್ಕೂ ಮುಂಚೆ. ಓಕೆ, 4ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೀವಿ ಅಂತೇಳಿ ನೋಡೋಣ. ಇಲ್ಲಿ 4ನೇ ಅಧ್ಯಾಯ ಬಂದು ದಿವ್ಯ ಜ್ಞಾನ ಅಥವಾ ಜ್ಞಾನ ಯೋಗ ಅಂತಲೂ ಕರಿತೀವಿ. ಸೊ ದಿವ್ಯ ಜ್ಞಾನದಲ್ಲಿ ಏನೇನು ನಾವು ಸ್ಟಡಿ ಮಾಡ್ತೀವಿ. ಸೊ ಇದು ಜ್ಞಾನ, ಇದು ನಾರ್ಮಲ್. ನಿಮಗೆ ಕರ್ಮಯೋಗ ಹೇಳಿದೆ 3ನೇ ಅಧ್ಯಾಯ, ಮತ್ತೆ ಮುಂದಿನ ಅಧ್ಯಾಯ ನೆಕ್ಸ್ಟ್ 5ನೇ ಅಧ್ಯಾಯ ಕೂಡ ಕರ್ಮಯೋಗದ ಬಗ್ಗೆ ಬರುತ್ತೆ. ಸೊ ಈ ಫಸ್ಟ್ 6 ಅಧ್ಯಾಯಗಳೇನಿದಾವೆ ತುಂಬಾ ಇಂಪಾರ್ಟೆಂಟು, ಪ್ಲಸ್ ಏನದು ಸ್ವಲ್ಪ ಕಷ್ಟ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ನೆಕ್ಸ್ಟ್ 6ರಿಂದ 7ರಿಂದ ನೆಕ್ಸ್ಟ್ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಬಟ್ ಈ ಫಸ್ಟ್ ಮೊದಲ 6 ಅಧ್ಯಾಯಗಳು ತುಂಬಾ ಕ್ಲಿಷ್ಟಕರವಾಗಿರುತ್ತೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸು, ಅರ್ಥ ಮಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಗಮನವಿಟ್ಟು ಕೇಳಿ. ಇದು ಜ್ಞಾನ, ದಿವ್ಯ ಜ್ಞಾನ ಇಸ್ ನಾರ್ಮಲ್ ಜ್ಞಾನ ಅಲ್ಲ, ಇದು ಸಾಮಾನ್ಯವಾದ ಜ್ಞಾನ ಅಲ್ಲ, ಇದು ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್ ಅಂತ ಹೇಳ್ತಾರೆ. ದಿವ್ಯ ಅಂತಂದ್ರೆ ನಿಮಗೆ ದಿವ್ಯ ಕಣ್ಣು, ದಿವ್ಯ ಚಕ್ಷುಷ ಅಂತ ಹೇಳ್ತಾರೆ. ದಿವ್ಯ ದೃಷ್ಟಿ ಅಂತ. ದಿವ್ಯ ದೃಷ್ಟಿ ಅಂದ್ರೆ ಏನು? ನಾರ್ಮಲ್ ದೃಷ್ಟಿ ಅಂದ್ರೆ ನಮ್ಮ ದೃಷ್ಟಿ ಎಷ್ಟುವರೆಗೂ ನೋಡೋಕ್ಕಾಗುತ್ತೆ ನಮ್ಮ ನಾರ್ಮಲ್ ದೃಷ್ಟಿನಲ್ಲಿ. ಜಸ್ಟ್ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ವರೆಗೂ ಫ್ರಮ್ ಇಲ್ಲಿಂದ ಅಥವಾ ಸ್ವಲ್ಪ ದೂರವರೆಗೂ ನಮಗೆ ಕಣ್ಣು ಕಾಣಿಸುತ್ತೆ ಏನೇನಿದೆ ಅಂತ ಹೇಳಿ ಅಲ್ವಾ. ಅದ್ರ ಮುಂದೆ ಇರೋದು ಕಾಣಿಸೋದಿಲ್ಲ. ಅದು ಅದು ನಾರ್ಮಲ್ ದೃಷ್ಟಿ. ದಿವ್ಯ ದೃಷ್ಟಿ ಅಂದ್ರೆ ಏನು? ದಿವ್ಯ ದೃಷ್ಟಿ ಅಂದ್ರೆ ಅದು ಟ್ರಾನ್ಸೆಂಡೆಂಟಲ್. ಅದು ಹೇಗೆ ಸಂಜಯನಿಗೆ ವೇದವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟರು ಹಸ್ತಿನಾಪುರದಲ್ಲಿ ಕುತ್ಕೊಂಡು ಆ ಕಡೆ ಯುದ್ಧ ಕುರುಕ್ಷೇತ್ರವನ್ನ ನೋಡೋದಿಕ್ಕೆ ಅಲ್ವಾ. ಸೊ ಅದು ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿನದು ದೇವರು ಕೊಡ್ತಕ್ಕಂಥದ್ದು. ಅದರಿಂದ ಬರೀ ನಾರ್ಮಲ್ ಕಣ್ಣುಗಳ ಮೂಲಕ ಬೇರೆ ರೀತಿಯಾದಂಥ ಒಂದು ದೃಶ್ಯವನ್ನ ನೋಡಲಿಕ್ಕೆ ಸಾಧ್ಯವಾಗದಿರೋ ಒಂದು ದೃಶ್ಯವನ್ನು ನೋಡಲಿಕ್ಕೆ ಕೊಡ್ತಕ್ಕಂಥ ಅದು ದಿವ್ಯ. ಸೊ ಇಲ್ಲಿ ದಿವ್ಯ ಜ್ಞಾನ ಅಂದ್ರೆ ಸೇಮ್ ನಾರ್ಮಲ್ ಜ್ಞಾನ ಅಲ್ಲ. ಇದು ನಾರ್ಮಲ್ ಜ್ಞಾನ ಅಂದ್ರೆ ನಾವು ಇವಾಗ ಏನು ಓದ್ತೀವಿ, ಮ್ಯಾಥ್ಸು, ಸೈನ್ಸು, ಆಮೇಲೆ ಸೋಷಿಯಲ್, ಯಾವ ನಾವು ಈ ಮೆಟೀರಿಯಲ್ ಭೌತಿಕ ಜಗತ್ತಿನಲ್ಲಿ ಓದ್ತೀವಿ, ಅದು ನಾರ್ಮಲ್ ಜ್ಞಾನ ಅದು. ಸೊ ಇದು ದಿವ್ಯ ಜ್ಞಾನ ಅಂದ್ರೆ ಇದು ತುಂಬಾ ಸ್ಪೆಷಲ್, ಟ್ರಾನ್ಸೆಂಡೆಂಟಲ್ ಅಂತ ಹೇಳ್ತಾರೆ. ಸೊ ಅದನ್ನ ನಾನು ಕೃಷ್ಣ ಈ ಅಧ್ಯಾಯ 4ರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಏನ್ ಕ್ವಾಲಿಫಿಕೇಶನ್ ಇರಬೇಕು ಈ ಜ್ಞಾನವನ್ನ ಪಡೆಯೋದಿಕ್ಕೆ? ಏನ್ ಕ್ವಾಲಿಫಿಕೇಶನ್ ಇರಬೇಕು? ಒಂದೇ ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂದ್ರೆ, ಒಂದು ಇದರ ಡಿವೋಟಿ, ದೇವರ ಒಂದು ಭಕ್ತ ಆಗಿರ್ಬೇಕು, ಇಲ್ಲ ಫ್ರೆಂಡ್ ಆಗಿರ್ಬೇಕು. ಸಖ ಚೇತಿ. ಅರ್ಜುನ ಸಖ ಆಗಿದ್ದ ಮೊದಲಿಗೆ, ಆ ನಂತರ ಭಕ್ತ ಕೂಡ ಆಗ್ತಾನೆ, ಅವನು ಶರಣಾಗತಿ ಆಗ್ತಾನೆ. ಆಗ ಕೃಷ್ಣ ಹೇಳೋದಕ್ಕೆ, ಬೋಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿವರೆಗೂ ನೋಡಿ, ಫಸ್ಟ್ ಫ್ರೆಂಡ್ ಆಗಿದ್ದ, ಸಖನಾಗಿದ್ದಾಗ ಅವನು ಕೃಷ್ಣ ಪರಮಾತ್ಮ ಏನು ಹೇಳಕ್ ಹೋಗ್ಲಿಲ್ಲ ಅವನಿಗೆ. ಸೊ ಒಂದ್ಸರಿ ಅವರು ಶರಣಾಗತಿ ಆದ ನಂತರ ಅವರಿಗೆ ಜ್ಞಾನವನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸೊ ನಾರ್ಮಲ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ನಾವು ದೇವರ ಬಗ್ಗೆ ಆಸಕ್ತಿ ಮೂಡಿಸ್ಕೊಂಡು, ಹಾಗೆ ಅವರಿಗೆ ಸ್ವಲ್ಪ ನಾವು ಮನಸ್ಸಿನಿಂದ ಶರಣಾಗತಿಯಾಗಿ ಕುತ್ಕೊಂಡ್ರೆ ಖಂಡಿತವಾಗೂ ಅರ್ಥ ಆಗುತ್ತೆ. ಸೊ ಅದು ಮುಖ್ಯವಾಗಿ ದೇವರ ಒಂದು ಮರ್ಸಿ, ಕೃಪೆ ಬೇಕು ಅಂದ್ರೆ ಅದು ನಮ್ಮಲ್ಲಿ ಸ್ವಲ್ಪ ಇರಬೇಕು. ಸೊ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ನು ಭಕ್ತ ಇರಬೇಕು, ಇಲ್ಲ ಫ್ರೆಂಡ್ ಆಗಿರ್ಬೇಕು ಅಂತ. ನಾವು ಎರಡೂ ಅಲ್ಲ ಅಂದಾಗ ಅಟ್ಲೀಸ್ಟ್ ನಾವು ಶರಣಾಗತಿಯಿಂದ ಆಸಕ್ತಿ ಸ್ವಲ್ಪ ಗಮನವಿಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ. ನಾವೇನು ಇಲ್ಲಿ ಓದ್ತೀವಿ ಅಂದ್ರೆ ಅಧ್ಯಾಯ 4ರಲ್ಲಿ ಮೊದಲಿಗೆ, ಇದರಲ್ಲಿ ಒಟ್ಟು 42 ಶ್ಲೋಕಗಳಿರ್ತವೆ. ಮೊದಲಿಗೆ 1ರಿಂದ 10 ಶಾಶ್ವತ ಜ್ಞಾನ. ಸೊ ಇಲ್ಲಿ ಎಟರ್ನಲ್ ನಾಲೆಡ್ಜ್ ಅಂತಾರೆ, ಅಥವಾ ಕಂಪ್ಲೀಟ್ ಶಾಶ್ವತವಾಗಿರ್ತಕ್ಕಂಥ ಜ್ಞಾನವನ್ನ ಕೊಡ್ತಾರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಂತೇಳಿ ಮೊದಲ 10 ಶ್ಲೋಕಗಳಲ್ಲಿ. ಆನಂತರ 11ರಿಂದ 15 ಶ್ಲೋಕಗಳಲ್ಲಿ ನಮಗೆ ಕೃಷ್ಣನ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳೇನಿರ್ತವೆ ಅದನ್ನ ಅವರು ದೂರ ಮಾಡ್ತಾರೆ.
ಸೊ ಅಲ್ಲಿ ನಾವು ನೋಡೋಣ ಏನೇನು ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಅವರೇ ಏನು ಹೇಳ್ತಾರೆ ಅಂತೇಳಿ. ಅನಂತರ 16ರಿಂದ 24ವರೆಗೆ ಕ್ರಿಯೆಗಳಿಂದ ಮುಕ್ತಗೊಳ್ಳೋದು. ನಾವು ಕರ್ಮಗಳು ಏನು ಹೇಳ್ತೀವಲ್ಲ, ಸೊ ನಾವು ಕರ್ಮ ಮಾಡಬೇಕಾದ್ರೆ ಯಾವ ರೀತಿ, ಮತ್ತೆ ಅದೇ ರೀತಿನೇ. ಸೊ ಏನು ಡಿಫ್ರೆಂಟ್ ನಾವು ಕರ್ಮ ಏನಿದಾವಲ್ಲ ಅದನ್ನ ಯಾವ ರೀತಿ ನೀವು ಮಾಡಬೇಕು, ಈ ಪ್ರತಿಫಲ ಇಲ್ದೇನೆ ಅದನ್ನ ದೇವರಿಗೆ ಯಾವ ರೀತಿ ಅರ್ಪಣೆ ಮಾಡಬೇಕು, ಮತ್ತೆ ಅದರಿಂದ ಬರ್ತಕ್ಕಂಥ ಪಾಪಗಳನ್ನ ನಾವು ಯಾವ ರೀತಿ ನಮ್ಮಲ್ಲೇ ಅಂಟಿಸ್ಕೊಳ್ದಂಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಕೊನೆಗೆ 25ರಿಂದ 42, ಸೊ ತ್ಯಾಗ, ಯಾವ ರೀತಿ ತ್ಯಾಗ ಮಾಡೋದು ಅಂತ. ತ್ಯಾಗ ಅಂದ್ರೆ ರಿನೌನ್ಸಿಯೇಷನ್, ಅಥವಾ ಫೈನಲಿ ನಾವು ಎಲ್ಲ ಈ ಭೌತಿಕ ಜಗತ್ತಿನ ಒಂದು ಸಂಪರ್ಕವನ್ನ ಯಾವ ರೀತಿ ತ್ಯಾಗ ಮಾಡಬೇಕು ಅಂತೇಳಿ, ಅದು ಯಜ್ಞ. ಸೊ ಅದನ್ನು ನಾವು ನೋಡ್ತೀವಿ ಅಲ್ಲಿ. ಮೊದಲಿಗೆ ಮೊದಲನೇ ಶ್ಲೋಕ ನೀವು ಹೇಳಂಗಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ನನ್ನ ಜೊತೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷಾಕವೇ ಬ್ರವೀತ್. ಯಾರಾದ್ರೂ ಹೇಳ್ತೀರಿ ಟ್ರಾನ್ಸ್ಲೇಷನ್ ಕೆಳಗಡೆ ಇರೋದು? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ತಾನ್ ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ತಾನನು ವಿವಸ್ವಾನನು ಅದನ್ನು ಮಾನವಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಇಲ್ಲಿ ನೋಡಿ, ಇದು ಭಗವದ್ಗೀತೆನ ಸೊ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಹೇಳಿದ್ರು ಅಂತೇಳಿ. ಸೊ ವಿವಸ್ವಾನ್, ಮೊದಲಿಗೆ ವಿವಸ್ವಾನ್ ಅಂತಂದ್ರೆ ಸೂರ್ಯದೇವಗೆ ವಿವಸ್ವಾನ್ ಅಂತ ಹೇಳ್ತಾರೆ. ಸೊ ಅವರಿಗೆ ಮೊದಲಿಗೆ ಹೇಳಿದೆ ನಾನು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಅವರು ಇಕ್ಷ್ವಾಕುನ ಕುಟುಂಬದಲ್ಲಿ ಬರ್ತಾರೆ. ಅಂದ್ರೆ ಸೊ ವಿವಸ್ವಾನ್ ಮತ್ತೆ ಮನುಗೆ ಹೇಳ್ತಾರೆ. ಸೊ ಮನು ಬಂದ್ಬಿಟ್ಟು ಇಕ್ಷ್ವಾಕುನ ಒಂದು ಕುಲತಿಲಕ, ಸೊ ಸೂರ್ಯವಂಶದಲ್ಲಿ ಬರ್ತಾರೆ ಅವರು. ಅದೇ ರೀತಿ ಮುಂದೆ ಶ್ರೀರಾಮಚಂದ್ರ ಕೂಡ ಅದೇ ಒಂದು ಇಕ್ಷ್ವಾಕುನ ವಂಶದಲ್ಲಿ, ಸೂರ್ಯವಂಶದಲ್ಲಿ ಬರ್ತಾರೆ. ಸೊ ಫಸ್ಟ್ ಶ್ರೀಕೃಷ್ಣ ಪರಮಾತ್ಮ ವಿವಸ್ವಾನಿಗೆ ಹೇಳಿದ್ರು. ವಿವಸ್ವಾನ್ ಯಾರು? ಸನ್ ಗಾಡ್, ಸೂರ್ಯ ದೇವರು. ಅವರು ಯಾರಿಗೆ ಹೇಳಿದ್ರು? ಮನು. ಸೊ ಮನು ಹೇಳಿದ್ರು. ಆ ಮನು ಯಾರು? ಮನು ಬಂದು ಈ ಮಾನವರ ಒಂದು ಸಂತತಿಯ ಒಂದು ಕಾರಣ ಪರ್ಸನ್, ಮೊದಲನೇ ಪರ್ಸನ್ ಮಾನವ ಸಂತತಿಗೆ. ಸೊ ಅದಕ್ಕೆ ಹೇಳೋದು ಮಾನವ ಕುಲ ಅಂತ ಹೇಳ್ತೀವಲ್ಲ ನಾವು. ಮನುಷ್ಯರು, ಮನು ಹೆಸರು ಅವರಿಂದನೇ ಬಂದಿರೋದು. ಅವರಿಂದನೇ ಮನುಷ್ಯನ ಸಂತತಿ ಒಂದು ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ಮುಂದೆ ಮನು ಯಾರಿಗೆ ಹೇಳಿದ್ರು? ಇಕ್ಷ್ವಾಕುಗೆ ಹೇಳಿದ್ರು. ಇಕ್ಷ್ವಾಕು ಒಬ್ಬ ರಾಜ, ಅವರ ಹೆಸರಿನ ಮೂಲಕನೇ ಇಕ್ಷ್ವಾಕು ಡೈನಾಸ್ಟಿ ಬಂದಿದ್ದು. ಸೊ ಆ ರಾಜನಿಗೆ ಹೇಳಿದ್ರು. ನೆಕ್ಸ್ಟ್ ಅವರ ಮಗ, ಅವರ ಒಂದು ನೆಕ್ಸ್ಟ್ ಸಂತತಿನಲ್ಲಿ ಇಕ್ಷ್ವಾಕುಗೆ ಹೇಳ್ತಾರೆ. ಸೊ ಈ ರೀತಿ ಭಗವದ್ಗೀತೆ ಇಲ್ಲಿಂದ ವಿವಸ್ವಾನಿಂದ ಒಬ್ಬರಿಂದ ಒಬ್ಬರಿಗೆ ನೆಕ್ಸ್ಟ್ ಪರಂಪರೆಯಲ್ಲಿ ಅದು ಹಾಗೇನೆ ಬಂತು. ಸೊ ಇವಾಗ ಕೃಷ್ಣ ಪರಮಾತ್ಮ ಇವಾಗ ಹೇಳ್ತಿರೋ ಅರ್ಜುನನಿಗೆ ಬರೀ 5,000 ವರ್ಷಗಳ ಹಿಂದೆ, ಇಲ್ಲಿ ಎಂಡ್ ಆಫ್ ದ ದ್ವಾಪರಯುಗ, ದ್ವಾಪರಯುಗದ ಕೊನೆಯಲ್ಲಿ ಸೊ ಇದು ಕುರುಕ್ಷೇತ್ರ ನಡೆದಿದ್ದು ಅಲ್ವಾ. ಇನ್ನೇನು ಕಲಿಯುಗ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಫ್ಯೂ ಇಯರ್ಸ್, ಸ್ವಲ್ಪ ವರ್ಷಗಳ ನಂತರ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಕೊನೆ ದ್ವಾಪರಯುಗದಲ್ಲಿ ಸ್ಟಾರ್ಟ್ ಮಾಡಿದೆ. 5,000 ವರ್ಷಗಳ ಹಿಂದೆ ಹೇಳಿದ್ದು. ಸೊ ಮುಂದೆ ಹೇಳ್ತಾರೆ, ಇದು ಯಾವಾಗ ಹೇಳಿರೋದು? ವಿವಸ್ವಾನಿಗೆ ಇದಕ್ಕೂ ಮುಂಚೆ. ಅದನ್ನ ಹೇಳೋಣ ಮುಂದೆ ಸಂಕ್ಷಿಪ್ತವಾಗಿ ನೋಡೋಣ ಅದನ್ನ. ಸೊ ಕೃಷ್ಣನು ಹೇಳಿರೋದು ಆಲ್ಮೋಸ್ಟ್ 120 ದಶಲಕ್ಷ ಮಿಲಿಯನ್ ಹಿಂದೆ, 120 ಮಿಲಿಯನ್ ವರ್ಷ ಹಿಂದೆ. ನೋಡೋಣ ಅದನ್ನ ವರ್ಷಗಳು ಮುಂದಿನ ಶ್ಲೋಕದಲ್ಲಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಕೃಷ್ಣ ಯಾವಾಗ ಹೇಳಿದ್ರು, ಯಾವ ಇಯರ್ ಅಂದ್ರೆ ಅಟ್ಲೀಸ್ಟ್ ನಾವು ಕರೆಕ್ಟಾಗಿ ಇಯರ್ ಯಾವುದು ಅಂತ ಗೊತ್ತಾಗಿಲ್ಲ ಅಂದ್ರೂ ಇಷ್ಟು ವರ್ಷಗಳ ಹಿಂದೆ ಹೇಳಿದ್ರು ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಈ ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ. ಸೊ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ.
ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಪ್ಲೀಸ್ ಯಾರಾದರೂ ಹೇಳ್ರಿ ಟ್ರಾನ್ಸ್ಲೇಷನ್. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ನೋಡಿ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಅಂದ್ರೆ ಈ ಪರಂಪರಾ. ಸೊ ಒಂದಿಂದ ಯಾರಿಂದ ಫಸ್ಟು ವಿವಸ್ವಾನ್, ಆಮೇಲೆ ಮನುವಿಂದ ಇಕ್ಷ್ವಾಕುವಿಂದ ನೆಕ್ಸ್ಟ್ ಅವರ ಪರಂಪರೆಯಲ್ಲಿ ಹಾಗೇನೇ ಬಂತು. ಆಮೇಲೆ ಸಕಾಲೇನೇಹ ಅಂದ್ರೆ ಸಕಾಲ ಅಂದ್ರೆ ಸ್ವಲ್ಪ ಕಾಲದ ನಂತರ ಯೋಗೋ ನಷ್ಟ ಪರಂತಪ. ಆ ಯೋಗ ಅಂತಂದ್ರೆ ಏನು ಭಗವದ್ಗೀತಾದ ಒಂದು ಇದಿ ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಯಾವ ತರ ಬರ್ತೈತೆ ಅದು ಮಧ್ಯದಲ್ಲಿ ನಷ್ಟ ಪರಂತಪ. ನಷ್ಟ ಅಂದ್ರೆ ಬ್ರೇಕ್ ಆಗೋಯ್ತು ಅಂತ. ಸೊ ಏನಾಗುತ್ತೆ ಅಂದ್ರೆ ಅಲ್ಲಿ ಮುಂಚೆ ಯಾರು ರಾಜರಿದ್ರು ಅವರು ನಾರ್ಮಲ್ ರಾಜರಲ್ಲ. ಅವ್ರೇನ್ ಹೇಳ್ತಾರೆ, ರಾಜರ್ಷಿ, ಸೈಂಟ್ಲಿ ಕಿಂಗ್ಸ್. ಸೊ ನಾರ್ಮಲ್ ಇವಾಗಿನ ತರ ರಾಜರಲ್ಲ. ಸೊ ಅವರು ಸೈಂಟ್ಲಿ ಕಿಂಗ್ಸ್. ಅವರು ಸೈಂಟ್ಲಿ ಅಂತಂದ್ರೆ ಅವರು ಫುಲ್ ರಾಜ್ಯಭಾರ ಮಾಡ್ತಿದ್ರು, ಜೊತೆಗೆ ಅವರು ಋಷಿಗಳು ಏನ್ ಮಾಡ್ತಾ ಇದ್ರು ಅದನ್ನು ಕೂಡ ಮಾಡ್ತಿದ್ರು. ಅಂದ್ರೆ ಎಲ್ಲ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಆಗಿ ಅವರು ರಾಜ್ಯಭಾರ ಮಾಡ್ತಾ ಇದ್ರು. ಈ ರಾಜ್ಯದ ದೇಶದ ಪ್ರಜೆಗಳನ್ನ ಸುಖ ಸಂತೋಷ ಎಲ್ಲ ನೋಡಿಕೊಂಡು ಅವ್ರನ್ನ ಕಂಪ್ಲೀಟ್ ಆಗಿ ನೋಡಿಕೊಂಡು, ಪ್ಲಸ್ ಅವರು ಏನು ಯಜ್ಞಗಳು ಮಾಡೋದು, ಈ ಋಷಿಗಳು ಯಾವ ತರ ಮಾಡ್ತಾರೆ ಅವ್ರನ್ನ ಕಾಡಿಗೆ ಹೋಗಿ ಮಾಡೋದಲ್ಲ ಇದು. ಸೊ ಅವರು ಎಲ್ಲ ಡಿಟ್ಯಾಚ್ ಆಗಿ ಸ್ಯಾಕ್ರಿಫೈಸಸ್ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಎರಡು ಕೂಡ ರಾಜ ಮತ್ತೆ ಋಷಿ ಕೂಡ ಆಗಿದ್ರು ಅಂತ ಅವಾಗಿನವರು. ಹಾಗಾಗಿ ಅವರು ಭಗವದ್ಗೀತೆ ಅವರ ಮುಂದಿನ ಪೀಳಿಗೆಗೆ ಹಾಗೇನೆ ಪಾಸ್ ಮಾಡ್ತಾ ಬರ್ತಾ ಇದ್ರು. ಬಟ್ ಸೆಂಟ್ರಲ್ ಏನಾಯ್ತು, ಕೆಲವರು ರಾಜರಿಂದ ಅವರಿಗೆ ಕೆಲವರು ರಾಜರಿಗೆ ಇಷ್ಟ ಇಲ್ದಿರೋ ಅವರು ಅದನ್ನ ಮುಂದಕ್ಕೆ ಪಾಸ್ ಮಾಡೋಕ್ಕಾಗಲಿಲ್ಲ, ಸೆಂಟ್ರಲ್ ಬ್ರೇಕ್ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಲ್ಗಡೆ ನೋಡಿ ನೀವು, ಇಲ್ಲಿ ಚಿತ್ರದಲ್ಲಿ ಕೃಷ್ಣ ಪರಮಾತ್ಮನಿಂದ ಯಾವ ತರ ಬೇರೆ ಬೇರೆ ಒಂದು ಪೀಳಿಗೆಗೆ ಬರ್ತಾ ಇದೆ ಭಗವದ್ಗೀತೆ ಒಂದು ಪಾಸ್ ಆಯ್ತು ಅಂತ ಹೇಳಿ. ಸೊ ಇಲ್ಲಿ ಮುಖ್ಯವಾಗಿ ಅವು ಎರಡು ಅಂಶಗಳನ್ನು ನೋಡ್ತೀವಿ ಇಲ್ಲಿ. ಸೊ ವಿಜ್ಞಾನ ಪರಂಪರೆ, ವಿಜ್ಞಾನವು ಹೆಂಗೆ ಇವಾಗ ಡಾರ್ವಿನ ಸಿದ್ಧಾಂತ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಯ್ತು. ಸೈನ್ಸ್ ಯಾವ ತರ ಪಾಸ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ, ಸೊ ಅದನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ತಾರೆ. ಅದೇ ರೀತಿ ಇದು ಕೂಡ ಸೊ ಪರಂಪರೆಯ ಮೂಲಕ ಪಾಸ್ ಆಗ್ತಾ ಬಂತು ಅಂತೇಳಿ ಇಲ್ಲಿ. ಸೊ ಇಲ್ಲಿ ನೋಡೋಣ ಯಾರಿಂದ ಯಾರಿಗೆ ಪಾಸ್ ಆಯ್ತು ಅಂತೇಳಿ. ಮೊದಲಿಗೆ ನಾವೇನು ಹೇಳಿದ್ವಿ, ವಿವಸ್ವಾನ್, ಆಮೇಲೆ ವಿವಸ್ವಾನಿಂದ ಸನ್ಗಾಡ್ ಅಲ್ವಾ, ವಿವಸ್ವಾನಿಂದ ಯಾರಿಗೆ ಬಂತು, ಮನುಗೆ ಇಕ್ಷ್ವಾಕು, ಅಂಡ್ ದೆನ್ ನೆಕ್ಸ್ಟ್ ರಾಜರು. ಸೊ ಅದೇ ರೀತಿ ಗುರು ಪರಂಪರೆ ಮೂಲಕ, ಸೊ ಈ ಒಂದು ಶಾಸ್ತ್ರ ಅಥವಾ ಈ ಒಂದು ಜ್ಞಾನ ಅವರ ಶಿಷ್ಯಂದರಿಗೆ ಪಾಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೋಡಿ, ನಾವು ಇರ್ತಕ್ಕಂಥ ಒಂದು ಗುರು ಪರಂಪರೆ ಯಾವುದು ಅಂತೇಳಿ, ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ, ಮಧ್ವಾಚಾರ್ಯ. ಸೊ ಮಧ್ವಾಚಾರ್ಯರ ಒಂದು ಪರಂಪರೆ ಇದು. ಸೊ ಈ ತರ ಒಟ್ಟು 32ನೇ ಒಂದು ಪರಂಪರೆಯಲ್ಲಿ ಸ್ವಾಮಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಬರ್ತಾರೆ. ನಾವು ಈ ಪರಂಪರೆಯಲ್ಲಿ ಬರ್ತೀವಿ. ಸೊ ಯಾವುದೇ ಒಂದು ಜ್ಞಾನ ಪಡಿಬೇಕಾದ್ರೆ ಅದು ಪರಂಪರೆ ಮೂಲಕ ಬರಬೇಕು. ಸೊ ಇಲ್ಲ ನಾನೇ ಒಂದು ಸ್ವಂತಾಗಿ ಓನಾಗಿ ನಾನೇ ಒಂದು ಪ್ರಿಪೇರ್ ಮಾಡಿ ಸಿದ್ಧತೆ ಮಾಡಿ ಒಂದು ಭಗವದ್ಗೀತಾ ಕಾಮೆಂಟ್ರಿ ಟ್ರಾನ್ಸ್ಲೇಷನ್ ಮಾಡಿ ಬರಿತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಊಹಾತ್ಮಕ ಒಂದು ಚಿಂತನೆಯಲ್ಲಿ ಬರ್ದಿರ್ತಾರೆ, ಅವರೇ ಓನಾಗಿ ಬರ್ದಿರೋದು. ಸೊ ಇದು ಯಾವತ್ತು ಪರಂಪರೆ ಮೂಲಕ ಬರಬೇಕು. ಸೊ ನಾನೇನಾದ್ರೂ ಒಂದು ಇವತ್ತು ಹೇಳ್ತೀನಿ ಅಂತಂದ್ರೆ ಅದು ನನ್ನ ಒಂದು ಮನಸ್ಸಲ್ಲಿ ನನಗೇನು ಅನ್ಸುತ್ತೆ ಅದನ್ನ ಮಾತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದು ಶಾಸ್ತ್ರದಲ್ಲಿ ಇರಬೇಕು. ಶಾಸ್ತ್ರ ಎಲ್ಲಿಂದ ಬರಬೇಕು, ಅದು ಪರಂಪರೆಗಳ ಮೂಲಕ ಬಂದಿರಬೇಕು. ಫಸ್ಟ್ ಕೃಷ್ಣ ಬ್ರಹ್ಮಗೆ ಹೇಳಿದ್ರು, ಬ್ರಹ್ಮದಿಂದ ನಾರದ ಮುನಿಯಿಂದ ವ್ಯಾಸರು, ಮಧ್ವಾಚಾರ್ಯರು, ಈ ತರ ಪರಂಪರೆಗಳ ಮೂಲಕ ಜ್ಞಾನ ಪಾಸ್ ಆಗ್ತಾ ಬರಬೇಕು ಅಲ್ವಾ. ಸೊ ಅದಕ್ಕೆ
ಹೇಳ್ತಾರೆ ಯಾವುದೇ ಒಬ್ರು ನೀವು ಇವಾಗಿನ ಕಾಲದಲ್ಲಿ ತುಂಬಾ ಜನ ಆ, ಸ್ವಂತಕ್ಕೆ ಅವ್ರಿಗೆ ಗುರುಗಳಿರಲ್ಲ, ಮತ್ತೊಬ್ರು ಇರಲ್ಲ, ಸ್ವಂತಕ್ಕೆ ಅವ್ರದ್ದೇ ಏನೋ ಆ, ಒಂದು ಸಿದ್ಧಾಂತ ಇರುತ್ತೆ, ಅವ್ರದ್ದೇ ಒಂದು ಓನ ಸಿದ್ಧಾಂತ ಮಾಡ್ತಾರೆ, ಅದನ್ನ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾರೆ. ದಟ್ ಈಸ್ ಅದು ಕರೆಕ್ಟ್ ಜ್ಞಾನ ಅಲ್ಲ ಅಂತೇಳಿ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಅವರ ಒಂದು ಮೈಂಡ್ ಅಲ್ಲಿ ಏನ್ ಅನ್ಸುತ್ತೋ ಅದು ಬರೆದಿರ್ತಾರೆ. ಅದು ಒಂದು ಕೆಲವರಿಗೆ ಒಳ್ಳೇದಾಗಿರ್ಬೋದು, ಕೆಲವರಿಗೆ ಅದು ಕೆಟ್ಟದೋ ಆಗಿರ್ಬೋದಲ್ವಾ. ಸೊ ಹಾಗಾಗಿ ನಮ್ಮ ಅನಿಸಿಕೆಯನ್ನ ಯಾವತ್ತೂ ಶಾಸ್ತ್ರಗಳಲ್ಲಿ ಬರಿಬಾರ್ದು. ಸೊ ಹಾಗಾಗಿ ಇದು ಗುರು ಪರಂಪರೆ ಮೂಲಕ ಬಂದಿರಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ನಾವು. ಮೂರನೇ ಶ್ಲೋಕ. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತುದುತ್ತಮಂ. ಪ್ಲೀಸ್ ಯಾರಾದರೂ ಹೇಳ್ತೀರಾ ಟ್ರಾನ್ಸ್ಲೇಷನ್? ಗುರುಜಿ, ಆ ಅತ್ಯಂತ ಪ್ರಾಚೀನವಾದ ಪರಮಾತ್ಮನ ಸಂಬಂಧ ಹೊಂದಿರುವ ಶಾಸ್ತ್ರವನ್ನು ನಾನು ಇಂದು ನಿಮಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀವು ನನ್ನ ಭಕ್ತನಾಗಿದ್ದು ನನ್ನ ಗೆಳೆಯನಾಗಿರುವುದರಿಂದ ನೀವು ಈ ಶಾಸ್ತ್ರದ ಪರಮಾತ್ಮಮಯ ರಹಸ್ಯವನ್ನು ಅರ್ಥ ಹ್ಮ್. ಮಾಡಿಕೊಳ್ಳಬಹುದು. ಸೊ ಇದು ನಾವ್ ಹೇಳಿದ್ವಲ್ಲ, ಆಗ್ಲೇ ಹೇಳಿದ್ನಲ್ಲ. ಸೊ ಈ ಜ್ಞಾನವನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ, ಸೊ ಅರ್ಜುನನಿಗೆ ಹೇಳ್ತಿದ್ದಾರೆ, ನೀನು ನನ್ನ ಸಖ ಮತ್ತು ಭಕ್ತ ಅಲ್ವಾ. ಸೊ ಈ ಸಖ ಅಷ್ಟೇ ಅಲ್ಲ, ಅವನು ಭಕ್ತ ಕೂಡ. ಸೊ ಮುಖ್ಯವಾಗಿ ಸೊ ಭಕ್ತರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ಹೇಳ್ತೀವಿ. ಯಾರು ಡಿವೋಟಿ ಆಗಿರ್ತಾರೆ, ಸೊ ಕೃಷ್ಣನ ಒಂದು ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಸೊ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸೊ ಸರಿಗೆ ಅರ್ಥ ಆಗೋದಿಲ್ಲ. ತುಂಬಾ ಕಷ್ಟ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಸೊ ನಾವು ಕೃಷ್ಣನ ಅರ್ಥ ಮಾಡ್ಕೊಂಡಿರ್ಬೇಕು ಸ್ವಲ್ಪ. ಸೊ ನಿಧಾನವಾಗಿ ನಮಗೆ ಅವ್ರ ಬಗ್ಗೆನೂ ಕೂಡ ಅರ್ಥ ಆಗುತ್ತೆ. ಸೊ ಮೊದಲಿಗೆ ನಮಗೆ ಕೆಲವೊಂದು ಟೈಮ್ ಅರ್ಥ ಆಗದೆ ಇರ್ಬೋದು, ಬಟ್ ಅವ್ರನ್ನ ಎಲ್ಲಾ ಅಧ್ಯಾಯಗಳಲ್ಲೂ ಓದ್ದಾಗ ಜ್ಞಾನ ಪಡ್ಕೊಂಡು ಹೋದಾಗ ಸೊ ಅದು ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಸಂಪ್ರದಾಯ. ಸೊ ಈ ಸಂಪ್ರದಾಯದಲ್ಲಿ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಯಾವ್ಯಾವ ಸಂಪ್ರದಾಯ ನಮ್ಮ ಭಾರತದಲ್ಲಿ ಮುಖ್ಯವಾದ ಸಂಪ್ರದಾಯಗಳು ಇದಾವೆ. ಸೊ ನಾವು ಅದನ್ನು ನೋಡ್ಬೇಕು. ಸೊ ಯಾವುದೇ ರೀತಿ ಒಂದು ಜ್ಞಾನ ಪಡಿಬೇಕಾದ್ರೆ ಸೊ ಸಂಪ್ರದಾಯ ಮುಖ್ಯ. ಸಂಪ್ರದಾಯ ಇಲ್ದಂಗೆ ನಾನು ಹೇಳ್ದಂಗೆ ಅವಾಗಲೇ ಸೊ ಯಾರಾದ್ರೂ ಒಬ್ರು ಅವ್ರದೇ ಆದ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ಊಹಾತ್ಮಕ ಒಂದು ಚಿಂತನೆಯಿಂದ ಹೇಳ್ತಾರೆ, ಅದನ್ನ ನಾವು ಕೇಳೋದಕ್ಕೆ ಹೋಗ್ಬಾರ್ದು. ಸೊ ಯಾರಿಗೇ ಒಬ್ರಿಗೆ ಹೇಳ್ಬೇಕಾದ್ರೆ ಅಥವಾ ಈ ಪ್ರಚಾರ ಕಾಲದಲ್ಲಿ ಇರಬೇಕಾದ್ರೆ ಅವರಿಗೆ ಒಂದು ಒಳ್ಳೆ ಒಂದು ಸಂಪ್ರದಾಯ ಇರಬೇಕು. ಪದ್ಮಪುರಾಣದಲ್ಲಿ ಏನ್ ಹೇಳ್ತಾರೆ ನೋಡಿ ಈ ಮುಖ್ಯವಾದ ಸಂಪ್ರದಾಯ ಬಗ್ಗೆ. ಅಥಾ ಕಲೌ ಭವಿಷ್ಯಂತಿ ಚತುರ್ವಾರ ಸಂಪ್ರದಾಯಿನಃ ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವ ಕ್ಷಿತಿ ಪಾವನಃ ರಾಮಾನುಜಂ ಶ್ರೀಹಸ್ವಚಕ್ರೆ ಮಧ್ವಾಚಾರ್ಯಂ ಚತುರ್ಮುಖ ಶ್ರೀ ವಿಷ್ಣು ಸ್ವಾಮಿನಂ ರುದ್ರೋ ನಿಂಬಾದಿತ್ಯಂ ಚತುಷ್ಷಣಃ. ಸೊ ಇಲ್ಲಿ 4 ಮುಖ್ಯವಾಗಿ ಪರಂಪರೆಗಳು ಇದಾವೆ ನಮ್ಮ ಭಾರತದಲ್ಲಿ. ಮುಖ್ಯವಾದ ಪರಂಪರೆಗಳು ಯಾವ್ದ್ಯಾವುದು? ಬ್ರಹ್ಮ, ಲಕ್ಷ್ಮಿ, ಮತ್ತೆ ಶಿವ, ಮತ್ತೆ 4 ಕುಮಾರ. ಇದು ಮುಖ್ಯವಾದ ಸಂಪ್ರದಾಯಗಳು. ಕೃಷ್ಣನಿಂದ ಬಂದಿರತಕ್ಕಂಥವು 4 ಸಂಪ್ರದಾಯಗಳು. ಈ 4 ಸಂಪ್ರದಾಯಗಳಿಗೆ ಮುಖ್ಯವಾದ ಆಚಾರ್ಯರು ಯಾರು ಅಂದ್ರೆ, ಬ್ರಹ್ಮ ಸಂಪ್ರದಾಯಕ್ಕೆ ಮಧ್ವಾಚಾರ್ಯರು, ಶ್ರೀಲಕ್ಷ್ಮಿ ಸಂಪ್ರದಾಯಕ್ಕೆ ರಾಮಾನುಜಾಚಾರ್ಯರ ಆಚಾರ್ಯರಾಗಿರ್ತಾರೆ. ಅದೇ ರೀತಿ ಶಿವ ಸಂಪ್ರದಾಯಕ್ಕೆ ವಿಷ್ಣು ಸ್ವಾಮಿ ಆಚಾರ್ಯರಾಗಿರ್ತಾರೆ. 4 ಕುಮಾರರು ಸನಕ್, ಸನಾತನ, ಸನಂದ. ಸೊ ಈ ಕುಮಾರರ ಒಂದು ಸಂಪ್ರದಾಯಕ್ಕೆ ನಿಂಬಾರ್ಕಾಚಾರ್ಯ ಆಚಾರ್ಯರಾಗಿರ್ತಾರೆ. ಶಿವರು ಅವರ ಒಂದು ಸಂಪ್ರದಾಯನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ನಾವು ಈ ಬ್ರಹ್ಮ ಮಧ್ವಾಚಾರ್ಯರ ಒಂದು ಸಂಪ್ರದಾಯಕ್ಕೆ ಸೇರ್ಕೊಂಡಿತ್ತು. ಇದು ತುಂಬಾ ಪ್ರಚಲಿತವಾಗಿರತಕ್ಕಂಥದ್ದು ಈಗಿನ ಸದ್ಯದ ಸ್ಥಿತಿಯಲ್ಲಿ. ಎಲ್ಲಾ ಕಡೆ ಇಂಟರ್ನ್ಯಾಷನಲ್, ಇವನ್ ಬರೀ ಭಾರತದಲ್ಲಷ್ಟೇ ಅಲ್ಲ, ಪ್ರತಿಯೊಂದು ದೇಶದಲ್ಲೂ ಕೂಡ ಹರಡಿದೆ ಇದು. ಬಟ್ ಲಕ್ಷ್ಮೀ ಸಂಪ್ರದಾಯ ನಿಮಗೆ ಸೌತ್ ಇಂಡಿಯಾದಲ್ಲಿ, ತಮಿಳುನಾಡಲ್ಲಿ ಸ್ವಲ್ಪ ಕಂಡು ಬರುತ್ತೆ. ಅದ್ ಬಿಟ್ರೆ ಬೇರೆ ಕಡೆ ಇದು ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ. ತಮಿಳುನಾಡಲ್ಲಿ ಮುಖ್ಯವಾಗಿದೆ, ಸೌತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಇದಿದೆ. ರಾಮಾನುಜಾಚಾರ್ಯರು ಅವರು ಕಂಟಿನ್ಯೂ ಮಾಡ್ತಿರೋದು. ಅದೇ ರೀತಿ ಶಿವ ಸಂಪ್ರದಾಯ ನಮಗೆ ತುಂಬಾ ಕಡಿಮೆ ನೋಡೋದಿಕ್ಕೆ ಸಿಗೋದಿಲ್ಲ. ಅದೇ ರೀತಿ ಕುಮಾರ ಸಂಪ್ರದಾಯ ಆಲ್ಸೋ. ಸೊ ಇದ್ಯಾವುದು ಅಷ್ಟೊಂದು ಪ್ರಚಲಿತವಾಗಿಲ್ಲ. ಸೊ ಹಾಗಾಗಿ ಮುಖ್ಯವಾಗಿ ಇಲ್ಲಿ
ಬ್ರಹ್ಮ ಮತ್ತು ಮಧ್ವಾಚಾರ್ಯರು ಅಂದ್ರೆ ಯಾರು? ಉಡುಪಿ ಮಧ್ವಾಚಾರ್ಯರು. ಅವ್ರ ಸಂಪ್ರದಾಯ ತುಂಬಾ ನಮ್ಮ ಇಸ್ಕಾನ್ ಫಾಲೋ ಮಾಡೋದು ಅವ್ರ ಸಂಪ್ರದಾಯ ನಿಮ್ಮ ಹತ್ರ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಯಾರಾದ್ರೂ ಹೇಳ್ರಿ ಇದು ಟ್ರಾನ್ಸ್ಲೇಷನ್. ಯಾರಾದ್ರೂ ಹೇಳ್ತೀರಾ? ನಿಮ್ಮ ನಿಮ್ಮ ಜನ್ಮ ಈ ಜನ್ ಅವಿಶ್ವಾಸತನ ಸೂರ್ಯದೇವನ ಜನ್ಮ ಅನೇಕ ಕಾಲಗಳ ಹಿಂದಿನದು. ಈಗಲೂ ನೀವು ಮೊದಲು ಇದನ್ನು ಉಪದೇಶಿಸಿದ್ದೀರಿ ಎಂಬುದನ್ನು ನಾನು ಹೇಗೆ ವಿವರಿಸಬಹುದು? ಅರ್ಜುನ ಕೇಳ್ತಾನೆ, ಸೊ ನೀವ್ ಹೇಳಿದ್ರಿ ನಾನು ಆಲ್ಮೋಸ್ಟ್ ನೀನು ಒಂದೇ ಸರಿ ಹುಟ್ಟಿರೋದಲ್ವಾ? ಸೊ ಕೃಷ್ಣನೂ ಅವ್ರಿಗೂ ಇಬ್ರು ಅರ್ಜುನ ಆಲ್ಮೋಸ್ಟ್ ಒಂದೇ ಏಜ್. ಸೊ ಒಂದೇ ಇವಾಗ ಸೇಮ್ ಟೈಮಲ್ಲೇ ಹುಟ್ಟಿದ್ವಿ ನಾವು. ಬಟ್ ನೀವೇನ್ ಹೇಳ್ತಿದ್ದೀರಾ? ನಾನು ಅವಾಗಲೇ ವಿವಸ್ವತೆಗೆ ಅಂದ್ರೆ ಸನ್ಗಾಡ್ ಅವ್ರಿಗೆ ಹೇಳಿದೆ. ವಿವಸ್ವಾನ್ ಅದು ತುಂಬಾ ವರ್ಷಗಳ ಹಿಂದೆ ಸತ್ಯಯುಗದಲ್ಲಿರೋದವು. ನೀನು ಅವರಿಗೆಲ್ಲ ಹೇಳಿದ್ದೀನಿ. ಅದು ಹೆಂಗ್ ಸಾಧ್ಯ? ಸೊ ನೀನು ನನ್ನ ಜೊತೆ ಹುಟ್ಟಿದೀಯಾ, ಬಟ್ ನೀನು ಹೇಳ್ತೀಯಾ ಬಟ್ ಅವಾಗ ನಾನು ಸತ್ಯಯುಗದಲ್ಲೇ ನನಗೆ ಸನ್ಗಾಡ್ಗೆ ಮನು ಮತ್ತೆ ಇಕ್ಷ್ವಾಕು ಅವಾಗ ಹೇಳಿದ್ದೀನಿ ಅಂತ ಹೇಳ್ತೀರಾ? ಅದು ಹೆಂಗ್ ಸಾಧ್ಯ ಆಗುತ್ತೆ ಅಂತ ಕೇಳ್ತಾನೆ ಅವನು. ಸೊ ಈಸ್ ನಾಟ್ ಆಸ್ಕಿಂಗ್ ಕ್ವಶನ್ಸ್ ಲೈಕ್ ಜಸ್ಟ್ ಈ ಥರ ಹೇಗೆ ಆಗುತ್ತೆ ಅಂತ ಕೇಳ್ತಿದ್ದಾನೆ ಅಷ್ಟೇ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ. ಇಸ್ ನಾಟ್ ಆರ್ಡರ್ ಮಾಡಿ ಕೇಳ್ತಾ ಇಲ್ಲ. ಸೊ ಅದು ಹೆಂಗೆ ಸಾಧ್ಯ ಆಗುತ್ತೆ ನಮಗೆ ಸ್ವಲ್ಪ ಬಿಡಿಸಿ ಹೇಳ್ಕೊಡಿ ಅಂತೇಳಿ ಸೊ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಸೊ ಅದು ಕರೆಕ್ಟೇ ಅಲ್ವಾ? ಕ್ವಶನ್ ಕರೆಕ್ಟೇ ಅಲ್ವಾ? ಇಬ್ರು ಒಂದೇ ಸಾರಿ ಹುಟ್ಟಿದ್ದಾರೆ, ಬಟ್ ನೀನ್ ಹೆಂಗೆ ಹೇಳ್ತೀಯ ಅವಾಗ ಹುಟ್ಟಿದ್ದೆ? ಅವನಿಗೆ ಗೊತ್ತಿಲ್ಲ. ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಇದು ಸುಪ್ರೀಂ ಪರ್ಸನ್, ದೈವೋತ್ತಮ ಪರಮಪುರುಷ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ನು ಕೇಳ್ತಾ ಇದ್ದಾನೆ ಅರ್ಜುನ. ಇಲ್ಲಿ ಹೇಳ್ತಾನೆ ಅರ್ಜುನ ನೋಡಿ ಯಾವ ತರ ಅಂತೇಳಿ. ಅದು ನಾವು ಇಯರ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ ಸ್ವಲ್ಪ. ಸೊ ಸ್ವಲ್ಪ ಕ್ಲಿಷ್ಟ ಇದು ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಸ್ವಲ್ಪ ಗಮನವಿಟ್ಟು ಕೇಳಿ. ಇದೊಂದು ಸ್ವಲ್ಪ ಇದು ನಂಬರ್ಸ್ ಇಯರ್ಸ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ 4 ಯುಗಗಳು ಇದಾವಲ್ವಾ? ಅದೆಲ್ಲರಿಗೂ ಗೊತ್ತು. 4 ಯುಗಗಳು: ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಅಂಡ್ ಸತ್ಯಯುಗ ಅಲ್ವಾ? ಕಲಿಯುಗ ಎಷ್ಟು ವರ್ಷ ಇರುತ್ತೆ? 4,32,000 ವರ್ಷ ಕಲಿಯುಗ ಬಿಟ್ಟು. ಸೊ 432,000 ಇಯರ್ಸ್. ಸೊ ಅದೇ ರೀತಿ ದ್ವಾಪರ ಯುಗ 864,000, 8,64,000 ವರ್ಷ. ಸೊ ಅದೇ ರೀತಿ ತ್ರೇತಾಯುಗ ಅಂದ್ರೆ 1 to 2. ಕಲಿಯುಗ ಡಬಲ್ ದ್ವಾಪರ ಯುಗ, ಕಲಿಯುಗ ಟ್ರಿಬಲ್ ತ್ರೇತಾಯುಗ, 4 ಟೈಮ್ಸ್ ಸತ್ಯಯುಗ. ಅದರ್ಥ ಮಾಡ್ಕೋಬೇಕಷ್ಟೇ ಅಲ್ವಾ? 4,32,000 ಇಂಟು 2 ದ್ವಾಪರ ಯುಗ, ಇಂಟು 3 ತ್ರೇತಾಯುಗ, ಇಂಟು 4 ಸತ್ಯಯುಗ. ಅದು ಆ ಯುಗದ ಒಂದು ಅವಧಿ. ಇದು ಮೊದಲಿಗೆ ಅಲ್ವಾ? ಸೊ ಆಮೇಲೆ ಒಂದು ದಿವ್ಯಯುಗ. ದಿವ್ಯಯುಗ ಅಂದ್ರೆ 4 ಯುಗಗಳು ಸೇರಿದರೆ ಒಂದು ದಿವ್ಯಯುಗ ಅಂತ ಹೇಳ್ತೀವಿ. ಅದು 4.32 ಮಿಲಿಯನ್. ಸೊ ಅರ್ಥ ಆಯ್ತಲ್ಲ? ದಿವ್ಯಯುಗ ಅಂದ್ರೆ 4 ಯುಗಗಳು, ಚತುರ್ಯುಗ ಅಂತ ಕರಿತೀವಿ. 4 ಯುಗಗಳು ಚತುರ್ಯುಗ. ಒಂದು ಚತುರ್ಯುಗ ಈಕ್ವಲ್ ಟು ದಿವ್ಯಯುಗ, ಒಂದು ದಿವ್ಯಯುಗ. ಓಕೆ. ಮನ್ವಂತರ ಮನ್ವಂತರ ಅಂದ್ರೆ 71 ದಿವ್ಯಯುಗ ಸೇರಿದ್ರೆ ಒಂದು ಮನ್ವಂತರ ಆಗುತ್ತೆ. ಸೊ ಮನ್ವಂತರದಲ್ಲಿ ನಮಗೆ ಇವಾಗ 14 ಮನ್ವಂತರ ಬರುತ್ತೆ ಒಟ್ಟು ಒಂದು ಕಲ್ಪದಲ್ಲಿ. ಒಂದು ಕಲ್ಪ ಅಂದ್ರೆ ಒಂದು ಡೇ ಆಫ್ ಬ್ರಹ್ಮ. ಒಂದು ಬ್ರಹ್ಮನ ಒಂದು ದಿನ ಒಂದು ಕಲ್ಪ ಅಂತ ಕರಿತೀವಿ. ಒಂದು ಕಲ್ಪದಲ್ಲಿ 14 ಮನ್ವಂತರಗಳು ಇರ್ತವೆ ಅಲ್ವಾ? 14 ಮನ್ವಂತರ ಅಂದ್ರೆ ಗೊತ್ತಲ್ಲ? ಮನ್ವಂತರ ಅಂದ್ರೆ 71 ದಿವ್ಯಗಳು ಸೇರಿದ್ರೆ ಒಂದು ಮನ್ವಂತರ. ಓಕೆ. ಒಂದು ಡೇ, ಒಂದು ದಿನದ ಬ್ರಹ್ಮನ ಒಂದು ದಿನ ಒಂದು ಕಲ್ಪ. ಅದೇ ರೀತಿ ಒಂದು ರಾತ್ರಿ ಕೂಡ. ಅರ್ಥ ಆಯ್ತಲ್ಲ? ಕಲ್ಪ ಅಂದ್ರೆ ಒಂದು ದಿನ, ಅದೇ ರೀತಿ ಒಂದು ರಾತ್ರಿನೂ ಕೂಡ. ರಾತ್ರಿ ಈಗ ಒಂದು ಕಲ್ಪಕ್ಕೆ ಎಷ್ಟು? 4.32 ಬಿಲಿಯನ್ ಇಯರ್ಸ್, ಹ್ಯೂಮನ್ ಇಯರ್ಸ್. ಅರ್ತ್ಲಿ ಇಯರ್ಸ್ ಅಂದ್ರೆ ಈ ನಮ್ಮ ಲೋಕದ ಒಂದು ಇಯರ್ ಲೆಕ್ಕ ಹಾಕಿದ್ರೆ 4.32 ಬಿಲಿಯನ್ ಇಯರ್ಸ್ ಒಂದು ಕಲ್ಪ. ಅಂದ್ರೆ ಬ್ರಹ್ಮನ ಒಂದು ದಿನ
ಅಷ್ಟೇ ರಾತ್ರಿನೂ ಕೂಡ. ಮತ್ತೆ ಅನದರ್ 4 ಮತ್ತೆ 0.32 ಬಿಲಿಯನ್ ನೈಟ್ ಕೂಡ. ಒಟ್ಟು 8 ಬಿಲಿಯನ್ 64 ಮಿಲಿಯನ್ ಇಯರ್ಸ್ ಒಂದು ದಿನ, ಬ್ರಹ್ಮನ ಒಂದು ದಿನ. ಓಕೆ, ಲೈಫ್ ಆಫ್ ಬ್ರಹ್ಮನ ಒಂದು 100 ವರ್ಷ ಏನು ಹೇಳ್ತೀವಲ್ಲ, ಅದು 311 ಟ್ರಿಲಿಯನ್ ಇಯರ್ಸ್. ಅವನು ಬ್ರಹ್ಮನು ಕೂಡ 100 ವರ್ಷ ಬದುಕಿರ್ತಾನೆ. ಬ್ರಹ್ಮನು ನಮ್ಮ ಥರನೇ ಅವ್ರಿಗೂ ಒಂದು ಸಾವು ಇದೆ. ಸೊ 100 ವರ್ಷ ಅವ್ರಿಗೂ ಕೂಡ. ಬಟ್ ಇಯರ್ಸ್ ಡಿಫ್ರೆಂಟ್, ನಮಗೂ ಅವ್ರಿಗೂ ವರ್ಷಗಳು ಡಿಫ್ರೆಂಟ್ ಆಗ್ತದೆ. ಈ ಭೂಮಿ ಮೇಲೆ ಇಂದ ಇಯರ್ಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್. ಒಂದು ದಿನ ಅಂದರೆ ಅರ್ಥ ಆಯ್ತಲ್ಲ, ಒಂದು ದಿನ ಬ್ರಹ್ಮನ ಒಂದು ದಿನ 4.32 ಬಿಲಿಯನ್ ಇಯರ್ಸ್. ಸೊ ಇದು ಒಂದು ಚಾರ್ಟ್. ದಿವ್ಯಯುಗ ಅಂದ್ರೇನು? 4 ಯುಗಗಳು ಸೇರಿ ಒಂದು ಯುಗ, ಆಮೇಲೆ 71 ದಿವ್ಯಯುಗ ಸೇರಿ ಒಂದು ಮನ್ವಂತರ, 14 ಮನ್ವಂತರ ಸೇರಿದ್ರೆ ಒಂದು ಕಲ್ಪ. ಅದು ಒಂದು ದಿನದ ಬ್ರಹ್ಮನ ಒಂದು ದಿನ, ರೈಟ್? ಸೊ ಮನ್ವಂತರದಲ್ಲಿ 14 ಮನ್ವಂತರ. ಈಗಿನ ಕರೆಂಟ್ ಏನು ನಡೀತಾ ಇದೆ ಅಂತೇಳಿ ಇಲ್ಲಿ ನೋಡೋಣ. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರೆ ಮತ್ತೆ ಬೇಕಿದ್ರೆ ನಾನು ಹೇಳ್ಕೊಡ್ತೀನಿ ಇನ್ನೂ ಸರಿ. ಇವಾಗ ಏನು ನಡೀತಾ ಇದೆ ಅಂತೇಳಿ, ಇವಾಗ ಬ್ರಹ್ಮನಿಗೆ 50 ವರ್ಷ. ಇವಾಗ ನಡೀತಾ ಇರೋದು, ಈಗಿರೋ ಬ್ರಹ್ಮ ಅರ್ಧ ಆಯಸ್ ಕಳೆದ್ಬಿಟ್ಟಿದ್ದಾರೆ, ಇನ್ನು 50 ವರ್ಷ ಇದೆ ಅಷ್ಟೇ ಅವರಿಗೆ. ಅದರಲ್ಲಿ ಒಟ್ಟು ಅದೆಷ್ಟು 14 ಮನ್ವಂತರ. 14 ಮನ್ವಂತರದಲ್ಲಿ ಈಗ 6 ಮನ್ವಂತರ ಆಲ್ರೆಡಿ ಮುಗಿದೋಗಿದೆ, 7ನೇ ನಡೀತಾ ಇದೆ. ಸೊ 27 ದಿವ್ಯಗಳು ಮುಗಿದಿದೆ. ಆಮೇಲೆ ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ ಮುಗಿದಿದೆ. ಕಲಿಯುಗದಲ್ಲಿ ಈಗ 5124 ವರ್ಷ ಮುಗಿದಿದೆ. ಸೊ ಕಲಿಯುಗದಲ್ಲಿ ಎಷ್ಟು ವರ್ಷ? ಕಲಿಯುಗದ ಅವಧಿ ಎಷ್ಟು ವರ್ಷ? 4,32,000. ಅದರಲ್ಲಿ ಬರೀ 5,000 ಅಷ್ಟೇ ಮುಗಿದಿದೆ. ಇನ್ನು 4,27,000 ವರ್ಷಗಳು ಹಂಗೆ ಇದೆ. ಅಂದ್ರೆ ಇದು ಕಲಿಯುಗದ ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ ನಾವು, ಅಲ್ವಾ? ಸೊ ನಿಮಗೆ ಮನ್ವಂತರ, ಈಗ ಮನ್ವಂತರ ಅಂದ್ರೆ ಏನಿಲ್ಲ, ಮನುಗಳು ಏನು ಹೇಳಿದ್ರೆ ಮನು. ಸೊ 14 ಮನು ಬರ್ತಾರೆ. ಸೊ 14 ಮನುಗಳು ಮೊದಲಿಗೆ ಸ್ವಯಂಭೂ ಮನು. ಈ ಕರೆಂಟ್ ಮನು ಯಾರು ಗೊತ್ತಾ? ವೈವಸ್ವತ ಮನು. ಇವಾಗ ಕರೆಂಟ್ ಮನು ಆಳ್ತಾ ಇರೋದು ವೈವಸ್ವತ ಮನು. ಸೊ ಮುಂದೆ ಬರೋ ಮನು ಕೂಡ ಹೆಸರಿದೆ, ಅವರ ಹೆಸರು ಸಾವರ್ಣಿ ಮನು ಅಂತೇಳಿ. ಸೊ ಹಿಂದೆ ಇದ್ದ 6ನೇ ಮನು, ಅವನ ಹೆಸರು ಚಕ್ಷುಷ ಮನು. ಸೊ ಫಸ್ಟ್ ಮನು ಯಾರು? ಸ್ವಯಂಭುವ ಮನು, ಬ್ರಹ್ಮನ ಮಗ. ಸ್ವಯಂಭುವ ಮನು ಯಾರು ಅಲ್ಲ, ಬ್ರಹ್ಮನಿಗೆ ಫಸ್ಟ್ ಮೈಂಡಿಂದ ಬಂದಿದ್ದು ಸ್ವಯಂಭುವ ಮನು, ಮೊದಲನೇವನು. ಈಗ 7ನೇ ಮನು ಆಳ್ತಾ ಇರೋದು. ಸೊ ಇನ್ನೂ 7 ಮನು, 14 ಮನು ಒಟ್ಟು ಒಂದು ಇದರಲ್ಲಿ ಮನ್ವಂತರದಲ್ಲಿ, ಆಮೇಲೆ ಒಂದು ಕಲ್ಪದಲ್ಲಿ. ಗೊತ್ತಾಯ್ತಲ್ಲ? ಒಂದು ದಿನ, ಬ್ರಹ್ಮನ ಒಂದು ದಿನ ಅಲ್ಲಿ 14 ಮನು ಬಂದು ಹೋಗ್ತಾರೆ. ಈಗ 7ನೇ ಮನು ನಡೀತಾ ಇದೆ. ಸೊ ಇಲ್ಲಿ ನೋಡಿ, ಒನ್ ಡೇ ಆಫ್ ಬ್ರಹ್ಮ ನಾನು ಹೇಳ್ದಂಗೆ 8,640 ಮಿಲಿಯನ್ ಇಯರ್ಸ್. 1 ಅವರ್ ಆಫ್ ಬ್ರಹ್ಮ, ಬ್ರಹ್ಮನ 1 ಗಂಟೆ ನಮಗೆ ಎಷ್ಟು ವರ್ಷ? 360 ಮಿಲಿಯನ್ ಇಯರ್ಸ್. 1 ನಿಮಿಷ, ಬ್ರಹ್ಮನ 1 ನಿಮಿಷ ನಮಗೆ 6 ಮಿಲಿಯನ್. 1 ಸೆಕೆಂಡ್ 100,000 ಇಯರ್ಸ್. ಸೊ ಅದು ಲೆಕ್ಕ, ಭೂಮಿ ಅರ್ತ್ಲಿ ಇಯರ್ಸ್ ಅಲ್ಲಿ ಲೆಕ್ಕ ಅದು. ಸೊ ಹೆಂಗೆ ಅಂದ್ರೆ, ಬ್ರಹ್ಮನಿಗೆ ಅದು ನಮಗೆ ತುಂಬಾ ದೊಡ್ಡದು, ತುಂಬಾ ಜಾಸ್ತಿ ಅನಿಸುತ್ತೆ. ಅವರಿಗೆ ನಾರ್ಮಲ್ 100 ಇಯರ್ಸ್ ಬ್ರಹ್ಮಗೆ. ನಮಗೆ ಕಂಪೇರ್ ಮಾಡಿದ್ರೆ ಅವರು ಅದೇನಷ್ಟು ವರ್ಷ ಅಂತ ನಮಗೆ ಅದು. ಬಟ್ ಅದೇ ತರ ಒಂದು ಎಕ್ಸಾಂಪಲ್ಸು ನೋಡಿ, ಈ ಇನ್ಸೆಕ್ಟ್ಗಳು ಬೆಳಕಿನ ಒಳಗೆ ಬರ್ತವೆ ನೋಡಿ. ಬೆಳಿಗ್ಗೆ ಬರ್ತವೆ ಮಳೆ ಬಂದಾಗ, ಮತ್ತೆ ರಾತ್ರಿ ಅಷ್ಟೊತ್ತಿಗೆ ಸತ್ತೋಗ್ಬಿಡ್ತವೆ, ಇಲ್ಲ ರಾತ್ರಿ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿರ್ತವೆ. ಓಕೆ, ಇವನ್ ನಾಟ್ 24 ಅವರ್ಸ್ ಅವ್ರಿಗೆ ಜೀವ, ಅಂದ್ರೆ ಅವ್ರದ್ದು ಅವಧಿ ಓನ್ಲಿ 5 ಅವರ್ಸ್ 10 ಅವರ್ಸ್. ನಮ್ಮ ಕಣ್ಮುಂದೆ ಒಂದು ವಿತಿನ್ ಎ ಡೇನಲ್ಲಿ ಹುಟ್ಟಿ ಮತ್ತೆ ವಿತಿನ್ ಡೇನಲ್ಲಿ ಸತ್ತೋಗ್ತವೆ. ಸೊ ಅಂದ್ರೆ ನಮಗೆ 100 ಇಯರ್ಸ್, ಅವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಇದಾವೆ ನಮಗೆ ಅವಧಿ? ತುಂಬಾ ಜಾಸ್ತಿ ಅಲ್ವಾ? ಸೊ ಹಾಗೆ ಕೆಲವು ಪ್ರಾಣಿಗಳಿಗೆ ನೋಡಿ, ಕೆಲವ್ರಿಗೆ 10 ವರ್ಷ ಇರುತ್ತೆ ಪ್ರಾಣಿಗಳಿಗೆ, ಕೆಲವ್ಗೆ 5 ವರ್ಷ, ಇನ್ನೊಂದಕ್ಕೆ ಕೆಲವ್ಗೆ 1 ವರ್ಷ ಇರುತ್ತೆ ಅವಧಿ, ಅವ್ರದ್ದು ಒಂದು ಆಯಸ್ಸು. ಸೊ ಹಂಗೆ ನಮಗೂ ಬ್ರಹ್ಮಗೂ ಡಿಫ್ರೆನ್ಸ್ ಆ ಥರ. ಸೇಮ್ ಹೆಂಗೆ ನಾವು ಈ ಬೆಳಕಿನ ಹುಳುಗಳು ನಮ್ಮ ಮುಂದೆ ಹೆಂಗೆ ಕಣ್ಮುಂದೆ ಹಂಗೆ ಒಂದೇ ವಿತಿನ್ ಅವರ್ಸ್ ಅಲ್ಲಿ ಸತ್ತೋಗ್ತವೆ, ಹಾಗೆ ನಾವು ಬ್ರಹ್ಮನಿಗೆ ವಿತಿನ್ ಸೆಕೆಂಡ್ಸ್ ಅಲ್ಲಿ, ಅಥವಾ ಇವನ್ನ ಸೆಕೆಂಡ್ಸು ಅಲ್ಲ, ಅಷ್ಟು ಬೇಗ ಜನಗಳು ಸತ್ತೋಗ್ತಾ ಇರ್ತಾರೆ, ಹುಡ್ತಾ ಇರ್ತಾರೆ. ಸೊ ಅದು ಇದು ಕೊಟ್ಟಿರೋದು ಭಾಗವತಮದಲ್ಲಿ, ಇದೆಲ್ಲ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಭಾಗವತಮದಲ್ಲಿ. ಸೊ ಎಷ್ಟು ಬ್ರಹ್ಮನ ಆಯಸ್ಸು? 100 ವರ್ಷ.
100 ವರ್ಷ ಅದು ಅವರ ಒಂದು ಲೋಕದಲ್ಲಿ. ಸೊ ನಮಗೆ ಕಂಪೇರ್ ಮಾಡಿದ್ರೆ ಅದು ಇಲ್ಲಿ ನೋಡಿ 311 ಟ್ರಿಲಿಯನ್ ಇಯರ್ಸ್. ಸೊ ಬ್ರಹ್ಮನಿಗೂ ಕೂಡ ಸಾವಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಬ್ರಹ್ಮ ಮತ್ತೆ ಅದು ಒಂದು ಪೊಸಿಷನ್ ಅಷ್ಟೇ. ಬ್ರಹ್ಮ ಒಂದು ಪೊಸಿಷನ್ ಅಷ್ಟೇ. ಇವಾಗ ನೀವು ಕೂಡ ಬ್ರಹ್ಮ ಆಗ್ಬೋದು, ನಿಮ್ಗೆ ಆ ಮೆರಿಟ್ ಇರಬೇಕು. ಸೊ ಯಾರು ಹೆಚ್ಚು ಮೆರಿಟಲ್ಲಿ ಇರ್ತಾರೆ, ಈ ದೊಡ್ಡ ಇವ್ರು ನೋಡಿ ಯಾರು, ವಶಿಷ್ಠ ಮುನಿ, ವಿಶ್ವಾಮಿತ್ರ ತುಂಬಾ ಟ್ರೈ ಮಾಡಿದ್ರು ಬ್ರಹ್ಮ ಪೊಸಿಷನ್ಗಲ್ವಾ. ಸೊ ಆಲ್ಮೋಸ್ಟ್ ದೇ ಆರ್ ವಾಸ್ ರೀಚ್ಡ್ ಆಕ್ಚುಲಿ, ಬಟ್ ಕಾರಣಾಂತರದಿಂದ ಮತ್ತೆ ದೇ ಲಾಸ್ಟ್ ಎವ್ರಿಥಿಂಗ್ 2-3 times ಈ ಲಾಸ್ಟ್ ಎವ್ರಿಥಿಂಗ್. ಸೊ ವಶಿಷ್ಠ ಮುನಿ ಕೂಡ ಈಕ್ವಲ್ ಟು ಬ್ರಹ್ಮ. ಸೊ ಅವರು ಆ ಸ್ಥಾನಕ್ಕೆ ಹೋಗೋ ಒಂದಿದಿತ್ತು. ಸೊ ಹಾಗೆ ಅದು ಒಂದು ಪೊಸಿಷನ್. ಅವ್ರು 100 years ಮುಗಿದ ತಕ್ಷಣ ಇನ್ನೊಬ್ರು ಹೋಗ್ತಾರೆ ಪ್ಲೇಸ್ ಅಷ್ಟೇ. ಬ್ರಹ್ಮ, ಇಂದ್ರ ಕೂಡ ಅಷ್ಟೇ. ಇಂದ್ರ ಯಾರು? ದೇವತೆಗಳ ಒಂದು ರಾಜ ಅಲ್ವಾ. ಸೊ ಅವರಿಗೂ ಕೂಡ ಅದು ಕೂಡ ಪೊಸಿಷನ್, ಅವ್ರಿಗೂ ಕೂಡ ವಯಸ್ಸಿದೆ 100 years. ಸೊ ಇದೆಲ್ಲ ಪೊಸಿಷನ್ಸ್. ಸೊ ದೇವತೆಗಳು ಕೂಡ ಪೊಸಿಷನ್ಸ್. ಅವರು ಅಲ್ಲಿ ಬಂದು ಮತ್ತೆ ಬೇರೆಯವರು ಆ ಪೊಸಿಷನ್ ತಗೋಬಹುದು. ಆ ಥರ ಕೃಷ್ಣನಿಗೆ ಮಾತ್ರ ಯಾವುದೋ ಪೊಸಿಷನ್ ಇಲ್ಲ, ಯಾಕೆಂದ್ರೆ ಅವರು ಎಟರ್ನಲ್, ಸಚ್ಚಿದಾನಂದ. ಓಕೆ, ಸೊ ಏನಾದ್ರು ಕ್ವಶನ್ ಇದೆಯಾ ಇದ್ರ ಮೇಲೆ? ನಿಮಗೇನು ಗೊತ್ತಿಲ್ಲ, ನನಗೆ ಎಷ್ಟು ಅರ್ಥ ಆಯ್ತಿದ್ದು ಅಂತ. ತುಂಬಾ ನಂಬರ್ಸ್ ಇದೆ. ಸೊ ಮುಖ್ಯವಾಗಿ ನೀವು ಸಂಕ್ಷಿಪ್ತವಾಗಿ ಏನು ಜಾಸ್ತಿ ಗೊತ್ತಾಗದಿದ್ರು ಓಕೆ, ಬ್ರಹ್ಮನಿಗೂ ಕೂಡ ಏನು ಸಾವಿದೆ, ಅವನಿಗೂ ಕೂಡ 100 ವರ್ಷ. ಅದು ಅವರ ಲೋಕದ ಪ್ರಕಾರ, ದೇವತೆಗಳ ಲೋಕದ ಪ್ರಕಾರ 100 ವರ್ಷ. ಬಟ್ ನಮಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರುತ್ತೆ. ಸೊ ಅದು ಒಂದು ಪೊಸಿಷನ್ ಅಷ್ಟೇ, ಅದು ಬ್ರಹ್ಮನ ಪೊಸಿಷನ್. ಸೊ ಆ ರೀತಿ ಈ ಕ್ಯಾಲ್ಕುಲೇಷನ್, ಈ ಮನ್ವಂತರ, ಕಲ್ಪ, ಇದೆಲ್ಲ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಸೊ 5ನೇ ಶ್ಲೋಕ. ಸೊ ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು ಇದಾವೆ ಸ್ಟಾರ್ಟಿಂಗು. ಸೊ ಐ ಕೆನಾಟ್ ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಇದರಲ್ಲಿ. ಶ್ರೀ ಭಗವಾನ್ ಉವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಭಗವಾನರು ಹೇಳಿದರು, ಹೇ ಪರಂತಪ, ನೀನು ಪರಂತಪ ಅಂದ್ರೆ ಅರ್ಜುನ, ನೀನು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಎಲ್ಲಾ ಜನ್ಮಗಳ ವಿಷಯವನ್ನು ನಾನು ತಿಳಿದಿದ್ದೇನೆ, ಆದರೆ ನೀನು ಅವುಗಳನ್ನು ತಿಳಿದಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಿದ್ದಾರೆ, ಅರ್ಜುನಿಗೆ ಹೇಳ್ತಿದ್ದಾರೆ, ನಾನು ಕೂಡ ಎಷ್ಟೋ ಜನ್ಮ ತಗೊಂಡಿದ್ದೀನಿ, ನೀನು ಕೂಡ ಎಷ್ಟೋ ಜನ್ಮ ತಗೊಂಡಿದೀಯ ಅಲ್ವಾ. ಸೊ ಅವರಿಬ್ರು ಏನದು ನರನಾರಾಯಣರಾಗಿ ಬರ್ತಾ ಇದ್ರು, ಯಾವಾಗಲೂ ಒಟ್ಟಿಗೆ ಬರ್ತಾರೆ, ನರನಾರಾಯಣರಾಗಿ ಎಲ್ಲಾ ಜನ್ಮದಲ್ಲೂ ಕೂಡ ಬರ್ತಾರೆ, ಬೇರೆ ಬೇರೆ ಇದರಲ್ಲಿ. ಸೊ ಅವನು ಅರ್ಜುನ ನರ ಅಂದ್ರೆ ಮನುಷ್ಯ ಮಾನವ ಆಗಿರ್ತಾನೆ. ಸೊ ಇವರು ನಾರಾಯಣ ಆಗಿರ್ತಾರೆ. ಸೊ ಹಾಗೆ ನೀನು ಜನ್ಮ ತಗೊಂಡಿದ್ಯಾ, ನಾನು ಎಷ್ಟೊಂದು ಜನ್ಮ ತಗೊಂಡಿದ್ದೀನಿ. ಬಟ್ ಆದ್ರೆ ಸೊ ನನಗೆ ಎಲ್ಲಾ ಜನ್ಮಗಳ, ಇಂದಿನ ಜನ್ಮಗಳ ಒಂದು ಜನ್ಮ ಅಂದ್ರೆ ಅವ್ರದ್ದು ಏನಂತ ಹೇಳ್ತೀವಿ, ಅವತಾರಗಳಲ್ವಾ. ಸೊ ನನಗೆ ಎಲ್ಲ ಗೊತ್ತು, ಇಂದಿನ ಜನ್ಮಗಳು, ಎಲ್ಲ ಅವತಾರಗಳು ನನಗೆ ಗೊತ್ತು, ನೆನಪಿದೆ. ನಿನಗೆ ಇಂದಿನ ಜನ್ಮದ ಯಾವುದೇ ಒಂದು ನೆನಪಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವನು ನರ, ಮಾನವ. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೃಷ್ಣ ಒಂದು ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಜೀವ ಮತ್ತೆ ಪರಮಾತ್ಮ ಇಬ್ಬರು ಬಗ್ಗೆ ಇಲ್ಲಿ. ಸೊ ಜೀವಿಗಳಿಗೆ ಯಾವುದೇ ರೀತಿಯಾದಂಥ ಇಂದಿನ ಒಂದು ಹಳೆ ಜನ್ಮದ ಒಂದು ನೆನಪಿರೋದಿಲ್ಲ, ಆದ್ರೆ ಪರಮಾತ್ಮನಿಗೆ ಇರುತ್ತೆ. ಇಲ್ಲಿ ಜೀವಗೂ ಮತ್ತು ಪರಮಾತ್ಮಗೂ ಇರ್ತಕ್ಕಂಥ ವ್ಯತ್ಯಾಸಗಳು, ಅವರು ಕೃಷ್ಣ ಯಾವಾಗಲೂ ಶಾಶ್ವತವಾದಂಥವ್ರು, ಎಟರ್ನಲ್ ಅಲ್ವಾ, ಸಚ್ಚಿದಾನಂದ. ಸೊ ಅವರು, ಬಟ್ ಜೀವ ಎಟರ್ನಲ್ ಇರಲ್ಲ, ಅವ್ರಿಗೆ ನೆನಪು ಕೂಡ ಇರೋದಿಲ್ಲ, ಇದು ಮುಖ್ಯವಾಗಿ. ಅದೇ ರೀತಿ ಸೊ ದೇವರು ಅಪಿಯಸ್ ಬೈ ಓನ್ ವಿಲ್, ಅಂದ್ರೆ ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಅವ್ರು ಬರ್ತಾರೆ ಈ ಭೂಮಿಗೆ. ಬಟ್ ಜೀವ ಆಗಲ್ಲ, ಅವರ ಕರ್ಮದ ಅನುಸಾರವಾಗಿ ಭೂಮಿ ಮೇಲೆ ಹುಟ್ತೀವಿ. ಬಟ್ ದೇವರಾಗಲ್ಲ, ಅವ್ರ ಇಚ್ಛೆ ಪಟ್ಟು ಬರೋದಿಲ್ಲಿ. ಸೊ ಹಾಗೆ ಅವ್ರದ್ದು ದೇಹ ಕಂಪ್ಲೀಟ್ ಆಗಿ ದಿವ್ಯವಾಗಿರುತ್ತೆ, ಶಾಶ್ವತವಾದಂಥ ದೇಹ. ಬಟ್ ಜೀವಿಗಳ ದೇಹ ಒಂದು ಮೆಟೀರಿಯಲ್, ಅದು ನಾಶವಾಗುತ್ತೆ. ಸೊ ಮುಖ್ಯವಾಗಿ ಸೊ ಅವರು ದೇಹಕ್ಕೂ ಮತ್ತು ಆತ್ಮಕ್ಕೂ ಡಿಫ್ರೆನ್ಸ್ ಇರಲ್ಲ ದೇವರಿಗೆ, ಕೃಷ್ಣರಿಗೆ. ಬಟ್ ಜೀವಿಗಳಿಗೆ ದೇಹ ಬೇರೆ, ಆತ್ಮನೇ ಬೇರೆ. ದೇಹ ನಶಿಸಿ ಹೋಗುತ್ತೆ, ಬಟ್ ಆತ್ಮ ಅದೇ ಶಾಶ್ವತವಾಗಿರ್ತಕ್ಕಂಥದ್ದು. ಇದು ಮುಖ್ಯವಾದ ಡಿಫ್ರೆನ್ಸಸ್. ಸೊ
7ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾರಾದ್ರೂ ಓದ್ತೀರಾ ಇದನ್ನ? ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಟ್ರಾನ್ಸ್ಲೇಷನ್ ಹೇಳಿ. ಕೆಳಗಡೆ ಇದೆಯಲ್ಲ, ಇದನ್ನ ಹೇಳಿ. ಭರತ ವಂಶಜನಾದ ಅರ್ಜುನನೇ, ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಇಲ್ಲಿ ನೋಡಿ. ಸೊ ಯಾವಾಗ ಇಲ್ಲಿ ಭೂಮಿಗೆ ಬರ್ತಾರೆ ಅಂತೇಳಿ, ಅವತಾರ ಎತ್ಕೊಂಡು ಬರ್ತಾರೆ ಅಂತೇಳಿ. ಯಾವಾಗ ಬರ್ತಾರೆ? ಎಲ್ಲಿ ಅಧರ್ಮ ಹೆಚ್ಚಾಗುತ್ತೆ, ಇರ್ರಿಲಿಜಿಯಸ್ ಪ್ರಿನ್ಸಿಪಲ್ ಇಲ್ಲಿ ಜಾಸ್ತಿ ಆಗುತ್ತೆ, ಆಗ ಆ ಧರ್ಮನ ಉಳಿಸೋದಕ್ಕೋಸ್ಕರ ಬರ್ತೀನಿ, ಅವತಾರ ತಗೊಂಡು ಬರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಕಂಟಿನ್ಯೂ ಆಗುತ್ತೆ ಇಲ್ಲಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರ ರಕ್ಷಣೆಗೆ, ದುಷ್ಟರ ನಾಶಕ್ಕಾಗಿ ಮತ್ತು ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗಾಂತರಗಳಲ್ಲಿಯೂ ಅವತರಿಸುತ್ತೇನೆ. ಸೊ ಇಲ್ಲೇನು ಹೇಳ್ತಿದ್ದಾರೆ? 3 ಕಾರಣಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರೆ. ಪರಿತ್ರಾಣಾಯ ಸಾಧೂನಾಂ. ಸೊ ಈ ಸಾಧುಗಳನ್ನ, ಸಾಧು ಅಂದ್ರೆ ಯಾರು? ಭಕ್ತರನ್ನ, ಅವ್ರನ್ನ ರಕ್ಷಣೆಗೋಸ್ಕರ ಮೊದಲನೇ ಒಂದು ಕರ್ತವ್ಯ ಅದೇ ಅವ್ರದ್ದು. ಮೊದಲನೇ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಅಂದ್ರೆ ಸಾಧು ಭಕ್ತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರೆ. ಸೊ 2ನೇ ಪಾಯಿಂಟ್ ಏನು? ವಿನಾಶಾಯ ಚತುಷ್ಕಾಂ ಅಂದ್ರೆ ದುಷ್ಕೃತಿ ಅಂತಂದ್ರೆ ಈ ಅಸುರ ಮನೋಭಾವ ಇರ್ತಲ್ಲ ಅವ್ರಿಗೆ. ಸೊ ಅವ್ರನ್ನ ವಿನಾಶ ಮಾಡೋದಕ್ಕೆ, ಅವ್ರನ್ನ ಒಂದು ಇಲ್ಲಿಂದ ಬಿಡುಗಡೆ ಉಳಿಸೋದಕ್ಕೆ ಬರ್ತೀನಿ ಅಂತ. ಸೊ ಯಾರು ದುಷ್ಕೃತಿಗಳಿರ್ತಾರೆ, ರಾಕ್ಷಸಿ ಮನೋಭಾವದಲ್ಲಿರ್ತಾರೆ, ಅವ್ರನ್ನ ವಿನಾಶ ಮಾಡೋದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರೆ. 3ನೇದು ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ. ಸೊ ಎಲ್ಲಿ ಧರ್ಮ ಅಳಿಸಿ ಹೋಗಿರುತ್ತೆ ಅಲ್ಲಿ ಮತ್ತೆ ನಾನು ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರೆ. ಸೊ ನಿಮಗೆ ನೋಡಿ, ಸಾಧು ಫಸ್ಟ್ ಅವ್ರು ಬರೋದೇ ಭಕ್ತರನ್ನ ಕಾಪಾಡೋದಕ್ಕೋಸ್ಕರ. ಎಕ್ಸಾಂಪಲ್ ಪ್ರಹ್ಲಾದ್ ಮಹಾರಾಜನ ಕಾಪಾಡೋದಕ್ಕೋಸ್ಕರ ಅವರು ನರಸಿಂಹ ಅವತಾರ ತಗೊಂಡು ಬಂದರು. ಸೊ ಹೆಂಗೆ ಅಂದ್ರೆ, ಇವನು ಹಿರಣ್ಯಕಶಿಪು ವರ ತಗೊಂಡಿದ್ದು ಬ್ರಹ್ಮನ ಹತ್ರ. ಏನ್ ವರ? ಸೊ ನನಗೆ ಮರಣ ಬರಬಾರ್ದು ಅಂತೇಳಿ. ಆದರೆ ಬ್ರಹ್ಮ ಹೇಳ್ತಾನೆ, ಬ್ರಹ್ಮ ನನಗೆ ಮರಣ ಇದೆ, ನಾನೆಂಗೆ ನಿನಗೆ ಮರಣ ಬರದೇ ಇರೋ ಥರ ಒಂದು ವರ ಕೊಡೋಕ್ಕಾಗತ್ತೆ, ಸೊ ಬೇರೆ ಏನಾದರೂ ಕೇಳು ಅಂದಿದ್ದಕ್ಕೆ ಅವನು ಕೇಳ್ತಾನೆ. ಅಂದರೆ ಯಾವ ರೀತಿ ಕೇಳ್ತಾನೆ ಅಂದರೆ, ನಾನು ಯಾರ ಒಂದು ಮನುಷ್ಯರ ಕೈಲಿ ಆಗಿರ್ಬೋದು, ಪ್ರಾಣಿಗಳ ಕೈಲಿ ಸಾಯಬಾರ್ದು, ಮತ್ತೆ ಮನೆಯಿಂದ ಹೊರಗಡೆ ಮತ್ತೆ ಮನೆಯಿಂದ ಒಳಗಡೆ ಕೂಡ ಸಾಯಬಾರ್ದು. ಅದೇ ರೀತಿ ಈ ಭೂಮಿ ಮೇಲೂ ಸಾಯಬಾರ್ದು, ಮತ್ತೆ ಮೇಲೆ ಆಕಾಶದಲ್ಲೂ ಅಥವಾ ಏರಲ್ಲೂ ಗಾಳಿನಲ್ಲೂ ಸಾಯಬಾರ್ದು. ಸೊ ಮತ್ತೆ ಯಾವುದೇ ರೀತಿಯಾದಂಥ ವೆಪನ್, ಆಯುಧಗಳನ್ನು ಕೂಡ ಯೂಸ್ ಮಾಡಬಾರ್ದು ಸಾಯಿಸಿದಕ್ಕೆ ಅವನಿಗೆ. ಮತ್ತೆ ಲಾಸ್ಟ್ ಒನ್ನು, ಬೆಳಕಲ್ಲೂ ಸಾಯಬಾರ್ದು, ಕತ್ತಲಲ್ಲೂ ಸಾಯಬಾರ್ದು. ಸೊ ಹೀಗೆ ಅವನು ಕಂಡೀಷನ್ ಇರ್ತಾನೆ. ಸೊ ಇಷ್ಟು ಆಗದಿರೋ ಥರ ಇದರಿಂದ ಈ ಥರ ಮನುಷ್ಯರು ಅಥವಾ ಪ್ರಾಣಿಗಳು ಮತ್ತೆ ಇನ್ಯಾರು ಇರ್ತಾರೆ ಅವನಿಗೆ ಸಾಯಿಸೋದಕ್ಕೆ ಅಲ್ವಾ? ಸೊ ಈ ಥರ ಒಂದು ಕಂಡೀಷನ್ ಇಟ್ಟು ವರ ತಗೊಳ್ತಾನೆ ಬ್ರಹ್ಮನ ಹತ್ರ. ಸೊ ಅದರಿಂದ ಭಕ್ತರ ಪ್ರಹ್ಲಾದ ಮಹಾರಾಜ ಯಾವಾಗಲೂ ನಾರಾಯಣ ನಾರಾಯಣ ಅಂತೇಳಿ ದೇವರ ಒಂದು ಭಕ್ತಿನಲ್ಲಿರ್ತಾನೆ. ಸೊ ಅವನಿಗೆ ತುಂಬ ತೊಂದರೆ ಕೊಡ್ತಾರೆ ಹಿರಣ್ಯಕಶಿಪು. ಆಗ ಅವನ್ನ ಉಳಿಸೋದಕ್ಕೋಸ್ಕರ ಸೊ ನರಸಿಂಹ ರೂಪದಲ್ಲಿ ಬರ್ತಾರೆ. ನರಸಿಂಹ ರೂಪದಲ್ಲಿ ಬಂದಿದ್ದು ನೋಡಿ, ಅದು ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ ಅಲ್ವಾ? ಸೊ ಹಾಗೆ ಅವನ ಎಲ್ಲಿ ಸಾಯಿಸಿದ್ದು, ಈ ಬಾಗಿಲಿಂದ ಉತ್ರಾಸ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಸಾಯಿಸಿದ್ದು. ಯಾಕೆಂದ್ರೆ ಒಳಗಡೆನೂ ಅಲ್ಲ ಹೊರಗಡೆ, ಯಾಕಂದ್ರೆ ಒಂದು ಆ ಥರ ವರ ಇರುತ್ತೆ, ಅವ್ನು ಒಳಗಡೆನೂ ಸಾಯಿಸಂಗಿಲ್ಲ ಹೊರಗಡೆ ಸಾಯಿಸಂಗಿಲ್ಲ. ಹಾಗೆ ಉತ್ರಾಸದ ಮೇಲೆ ಅದಕ್ಕೆ ಹೇಳ್ತಾರೆ ನೋಡಿ ದೊಡ್ಡವರು, ಉತ್ರಾಸದ ಮೇಲೆ ಕುತ್ಕೊಳ್ಬೇಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಉತ್ರಾಸದ ಮೇಲೆ ಸಾಯಿಸಿದ್ದವನ್ನ. ಮತ್ತೆ ರಾತ್ರಿನೂ ಅಲ್ಲ ಹಗಲತ್ತೂ ಅಲ್ಲ, ಸಂಜೆ. ಅದೇ ರೀತಿ ವೆಪನ್ ಯೂಸ್ ಮಾಡಬಾರ್ದು ಅಂತ ಕೇಳ್ಕೊಂಡಿದ್ದಾನೆ. ಸೊ ಅವನು ನರಸಿಂಹ ಉಗ್ರಲ್ಲಿ ಅವನ ಹೊಟ್ಟೆಯನ್ನು ಬಗೆದು ಇದು ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸೊ ಈ ಥರ ಬ್ರಹ್ಮ ಕೂಡ ದೇವರ ಒಬ್ಬ ಭಕ್ತ.
ಕೃಷ್ಣನ ಭಕ್ತ. ಹಾಗಾಗಿ ಅವನ ಒಂದು ಆಸೆಯನ್ನು ಈಡೇರಿಸ್ಬೇಕು, ಒಂದು ವರಗಳು ಏನಿದೆ ಅವನು ಈಡೇರಿಸ್ಬೇಕಲ್ವ. ಸೊ ಹಾಗಾಗಿ ಇಬ್ಬರ ಒಂದು ಆಸೆಗಳ ಭಕ್ತರ ಒಂದು ಆಸೆಗಳನ್ನು ಈಡೇರಿಸೋದಕ್ಕೆ ಅಥವಾ ಕಾಪಾಡೋದಕ್ಕೋಸ್ಕರ ಅವರು ಬಂದರು. ಸೊ ಈ ರೀತಿ ಅವರು ಯಾರನ್ನು ಬೇಕಾದರೂ ಕಳಿಸ್ಬೋದಲ್ವಾ. ಸೊ ಅವರು ಕೃಷ್ಣ ಪರಮಾತ್ಮ ಯಾರನ್ನ ಅವ್ರು ಬೇಕಾದರೂ ಈ ಕೆಲಸಕ್ಕೆ ಕಳಿಸ್ಬೋದು. ಬಟ್ ಅವ್ರು ಆ ಥರ ಮಾಡಲ್ಲ, ಅವರೇ ಬರ್ತಾರೆ, ಅವರೇ ಬಂದು ಖುದ್ದಾಗಿ ಭಕ್ತರನ್ನ ಕಾಪಾಡ್ತಾರೆ ಅಂತ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಅರ್ಜುನ. ನನ್ನ ಜನ್ಮವು ಕರ್ಮವು ದಿವ್ಯವಾದವು, ಹೀಗಾಗಿ ಯಾರೋ ಇದನ್ನ ತತ್ವದಿಂದ ತಿಳಿಯುತ್ತಾರೆ ಅವರು ದೇಹ ತ್ಯಜಿಸಿದ ನಂತರ ಪುನಃ ಜನ್ಮವನ್ನೇ ಪಡೆಯದೆ ನೇರವಾಗಿ ನನ್ನನ್ನು ಸೇರುತ್ತಾರೆ ಅರ್ಜುನ. ಸೊ ಇಲ್ಲಿ ನೋಡಿ, ಜನ್ಮ ಕರ್ಮ ಚ ಮೇ ದಿವ್ಯ ಅಂದ್ರೆ ಯಾರೋ ದೇವರ ಒಂದು ಜನ್ಮವನ್ನು ಮತ್ತು ಕರ್ಮವನ್ನು ಅರ್ಥ ಮಾಡ್ಕೊಳ್ತಾರೆ, ಅವರ ಒಂದು ರೂಪದ ಪರಮಾರ್ಥ ಜ್ಞಾನವನ್ನು ಯಾರು ತಿಳ್ಕೊಂಡಿದ್ದಾರೆ, ದೇವರ ಒಂದು ಅವ್ರ ಯಾವ ಥರ ಜನ್ಮ ಆಯ್ತು ನೋಡಿ. ದೇವರ ಜನ್ಮ ಯಾವ ರೀತಿ ಆಗಿರುತ್ತೆ ಅಂದ್ರೆ ನಮ್ಮ ಥರ ನಾರ್ಮಲ್ ಆಗಿ ಚಿಕ್ಕ ಮಗುವಾಗಿ ಹುಟ್ಟೋದು ಆಮೇಲೆ ದೊಡ್ಡವರಾಗೋದು ಆ ಥರ ಅಲ್ಲ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನೋಡಿ 4 ಕೈಗಳ ಒಂದು ನಾರಾಯಣ ರೂಪದಲ್ಲಿ ಬಂದಿದ್ದವರು ಹುಟ್ಟಿದ್ದು ಫಸ್ಟ್ ದೇವಕಿ ಹೊಟ್ಟೆನಲ್ಲಿ. ದೇವಕಿ ಹೊಟ್ಟೆನಲ್ಲಿ ಹುಟ್ಟಿದ್ದವರು ನಾರಾಯಣ ರೂಪದಲ್ಲಿ ಹುಟ್ಟಿದ್ದವರು. ಆಮೇಲೆ ದೇವಕಿ ಮತ್ತೆ ವಸುದೇವರು ಕೇಳ್ಕೊಂಡು ಈ ತರ ಹುಟ್ಟಿದ್ರೆ ನಾವ್ ಹೆಂಗೆ ನಮ್ಮ ಮಗು ತರ ಸ್ವೀಕರಿಸೋದು, ದಯವಿಟ್ಟು ನಾರ್ಮಲ್ ಮಗುವಾಗಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಮತ್ತೆ ಚಿಕ್ಕ ಮಗುವಾಗಿ ನಾರ್ಮಲ್ ಮಗುವಾಗಿ ಬಂದ್ರು. ಸೊ ಅಂದ್ರೆ ಅವರ ಜನ್ಮ ಅನ್ನೋದು ನಾರ್ಮಲ್ ನಮ್ಮ ತರ ಜನ್ಮ ಇರಲ್ಲ, ಅವರಿಗೆ ಅವ್ರ ಜನ್ಮನೇ ಬೇರೆ ರೀತಿನಿ. ಸೊ ಅವರ ಜನ್ಮ ಮತ್ತೆ ಕರ್ಮಗಳು, ಅವರ ಚಟುವಟಿಕೆಗಳು ಹೆಂಗಿರ್ತವೆ ಅಂತಂದ್ರೆ ತುಂಬಾ ದಿವ್ಯವಾದಂತ ಒಂದು ಕರ್ಮ, ಅವರು ಚಟುವಟಿಕೆಗಳು ಇರ್ತವೆ. ಬಂದ್ಮೇಲೆ ಅವರಿಗೆ ಯಾವ ರೀತಿ ಏನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವಾ. ಶ್ರೀರಾಮಚಂದ್ರ ಏನ್ ಮಾಡಿದ್ರು, ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ್ರು, ಅವರ ಚಟುವಟಿಕೆ ಹೆಂಗಿರ್ತಾರೆ ಅಂದ್ರೆ ಗೋವರ್ಧನಗಿರಿ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟನ ಕಿರುಬೆರಳಲ್ಲಿ ಎಡಗೈಯಿಂದ 7 ದಿನ 7 ರಾತ್ರಿ ಎತ್ತಿಟ್ಕೊಂಡಿದ್ರು. ಸೊ ಅಂದ್ರೆ ಅವರ ಚಟುವಟಿಕೆಗಳು ನಿಮ್ಗೆ ನಿಮ್ಗೆ ಊಹೆ ಮಾಡಕ್ಕೆ ಆಗೋದಿಲ್ಲ, ಆ ತರ ಒಂದು ಚಟುವಟಿಕೆ ಇರುತ್ತೆ ಅವ್ರದ್ದು. ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಅವ್ರ ಲೀಲೆಗಳು ಹೆಂಗಿರ್ತಾವೆ ಹೇಳಿ. ಸೊ ಕೃಷ್ಣನ ಲೀಲೆಗಳು ಒಂದ ಎರಡ. ಸೊ ಎಂಥದ್ದು, ಪೂತನ ಚಿಕ್ಕ ಮಗು ಇದ್ದಾಗಲೇ ಪೂತನ ಎಂಬ ರಾಕ್ಷಸಿನ ಸಂಹಾರ ಮಾಡಿದ್ರು, ಬಕಾಸುರ, ಆಮೇಲೆ ಎಷ್ಟು ಇವನ್ ಶಿಶುಪಾಲ, ಇವ್ರನ್ನೆಲ್ಲ ಸಂಹಾರ ಮಾಡಿದ್ದು ಚಿಕ್ಕ ಬಾಲಕ ಇರುವಾಗ. ಸೊ ಈ ತರ ಅವರ ಒಂದು ಲೀಲೆಗಳು ತುಂಬಾ ಇರ್ತವೆ ಅಂತೆ. ಅದನ್ನ ಯಾರು ಅರ್ಥ ಮಾಡ್ಕೊಂತಾರೋ ಏನ್ ಹೇಳ್ತಾರೆ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ಅವರು ಮತ್ತೆ ಪುನರ್ಜನ್ಮ ತಗೊಳ್ಳೋದೇ ಇಲ್ಲ ಅಂತ. ಸೊ ಅವರು ಗೋ ಬ್ಯಾಕ್ ಟು ಡೈರೆಕ್ಟ್ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅದಕ್ಕೆ ಅವ್ರನ್ನ ಅವರ ಒಂದು ಬಾಲ್ಯ, ಅವರ ಒಂದು ಲೀಲೆಗಳು ಮತ್ತು ಜನ್ಮಗಳನ್ನು ಕಂಪ್ಲೀಟ್ ಆಗಿ ಅವರ ಕಥೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಇಲ್ಲಿಂದ ಮರಣ, ಈ ಪುನರ್ಜನ್ಮದ ಏನಿದೆಯಲ್ಲ ಈ ಪ್ರಪಂಚದಲ್ಲಿ, ಅದರಿಂದ ಮುಕ್ತಿ ಆಗ್ಬೋದು, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಈವನ್ ಇಲ್ಲಿ ಬಂದಾಗಲೂ ಕೂಡ ತುಂಬಾ ಲೀಲೆಗಳು ನೋಡಿ. ಅವ್ರು ಇವನ್ ಬೆಣ್ಣೆ ಕದ್ರೂ ಒಂದು ದೊಡ್ಡ ಲೀಲೆ. ಅವ್ರು ಸುಮ್ಮನೆ ಬೆಣ್ಣೆ ಕದೀತಿರ್ಲಿಲ್ಲ, ಇವ್ರ ಮನೆ ಪಕ್ಕದ ಮನೆಗೆ ಹೋಗಿ ಬೆಣ್ಣೆ ಕದಿಯೋದು ಅದೆಲ್ಲ ಸುಮ್ಮನೆ ಮಾಡ್ತಿರ್ಲಿಲ್ಲ, ಯಾಕೆಂದ್ರೆ ಅದಕ್ಕೊಂದು ಕಾರಣ ಇರೋದು. ಇಲ್ಲಿ ಇವರು ಬಿಲ್ವಮಂಗಲ ಠಾಕೂರ್ ಬರೀತಾರೆ, ಚೋರಾಷ್ಟಕಮದಲ್ಲಿ ಬರೀತಾರೆ ಅವರು. ಸೊ ಪ್ರಸಿದ್ಧಂ ನವನೀತ ಚೋರಂ ಗೋಪಾಂಗ ನಾನಾಂಚ ದುಃಖುಲ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರಗಣ್ಯ ಪುರುಷಂ ನಮಾಮಿ. ಅಂದ್ರೆ ಅವರು ದುಃಖಗಳನ್ನ, ಅವರ ಇವ್ರ ಪಕ್ಕ ಏನ್ ಹೇಳ್ತಾರೆ, ಮಾತೆಯರ ಒಂದು ದುಃಖಗಳು, ಅವರ ಪಾಪಗಳು ಏನ್ ಹೇಳ್ತಿದ್ದಾರೆ ನೋಡಿ, ಅವರ ಪಾಪಗಳನ್ನು ಕೂಡ ಅವರು ಕದೀತಾರೆ ಅಂತ. ಜಸ್ಟ್ ಓನ್ಲಿ ಬೆಣ್ಣೆ ಕದಿಯೋದಷ್ಟೇ ಅಲ್ಲ, ಅವ್ರಿಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸ್ತಾರೆ. ಮತ್ತೆ ಅವರಿಗೆ ಗೊತ್ತಾಗದಿರೋ ರೀತಿ ಎಲ್ಲನೂ ದೂರ ಮಾಡ್ತಾರೆ ಅಂತ. ಎಷ್ಟೋ ಜನ್ಮಗಳ ಒಂದು ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಅಂತ, ಎಷ್ಟೋ ಜನ್ಮಗಳಿಂದ ಬರ್ತಕ್ಕಂಥ ಪಾಪಗಳು ಇರ್ತವಲ್ಲ ಅದನ್ನೂ ಕೂಡ ಅವರು ದೂರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಬೆಣ್ಣೆ ಕದಿಯೋದ್ರ ಮೂಲಕ. ಸೊ ಆತರ ಅವರ ಕರ್ಮ ಮತ್ತೆ ಜನ್ಮ ಎರಡೂ ಕೂಡ ದಿವ್ಯವಾದಂಥವು ಅಂತೇಳಿ ನೋಡಿ. ಈ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ.
ಸೊ ಯಾರು ನನಗೆ ಶರಣಾಗತರಾದರೆ ಅವರಿಗೆ ನಾನು ತಕ್ಕ ಪರಿಹಾರವನ್ನು ನೀಡುತ್ತೇನೆ. ಎಲ್ಲರೂ ನನ್ನ ಮಾರ್ಗವನ್ನು ಎಲ್ಲ ರೀತಿಗಳಲ್ಲಿ ಅನುಸರಿಸುತ್ತಾರೆ. ಅಂದ್ರೆ ಯಥಾ ಮಾಂ ಪ್ರಪದ್ಯಂತೆ, ಯಾವ ರೀತಿ ಯಾರು ನನಗೆ ಒಂದು ಸರೆಂಡರ್ ಮತ್ತೆ ನನ್ನ ಒಂದು ವರ್ಷಿಪ್ ಆರಾಧನೆಯನ್ನು ಯಾರು ಮಾಡ್ತಾರೆ, ಸೊ ಅವರಿಗೆ ಅದೇ ರೀತಿ ನಾನು ರೆಸಿಪ್ರೊಕೇಟ್ ಮಾಡ್ತೀನಿ. ರೆಸಿಪ್ರೊಕೇಟ್ ಅಂದರೆ, ಸೊ ನೀವು ಎಷ್ಟು ಭಕ್ತಿ ತೋರಿಸ್ತೀರ ನನಗೆ, ನಾನು ನಿಮ್ಮ ಮೇಲೆ ಅಷ್ಟು ತೋರಿಸ್ತೀನಿ ಅಂತ. ಅಂದ್ರೆ ಅದು ತುಂಬ ಇಂಪಾರ್ಟೆಂಟ್. ನೀವು ಒಂದು ಸ್ಟೆಪ್ಪು ದೇವ್ರ ಕಡೆ ಹೋದ್ರೆ ಅವರು 10 ಸ್ಟೆಪ್ಪು ನಿಮ್ಮ ಕಡೆ ಬರ್ತಾರೆ ಅಂತ. ಸೊ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನೋಡಿ, ಯೋಗಿಗಳು ದೇವರನ್ನ ಕುರಿತು ತಪಸ್ ಮಾಡ್ತಾರೆ. ಅವರಿಗೆ ನೋಡಿ ಮಿಸ್ಟಿಕ್ ಪವರ್ ಕೊಡ್ತಾರೆ. ಡಿವೋಟಿಸ್ಗಳಿಗೆ 5 ರಸಗಳು ಕೊಡ್ತಾರೆ. 5 ರಸ ಅಂದ್ರೆ ಅವ್ರ ಜೊತೆ ಆ ಸಂಬಂಧವನ್ನು ಇಟ್ಕೊಳ್ತಾರೆ ಅಂತ. ಡಿವೋಟಿಸ್ ಭಕ್ತರ ಜೊತೆ ಯಾವ್ದಾದ್ರು 5 ರಸ: ವಾತ್ಸಲ್ಯ ರಸ, ಮಾಧುರ್ಯ ರಸ, ಶಾಂತ ರಸ, ಸಾಕ್ಯ ರಸ, ದಾಸ್ಯ ರಸ. ಈ 5 ರಸಗಳ ಜೊತೆ ನೀವು ಯಾವ್ದಾದ್ರು ಈ ಭಕ್ತರು, ಫಾರ್ ಎಕ್ಸಾಂಪಲ್ ನನಗೆ ವಾತ್ಸಲ್ಯ ಇರುತ್ತೆ, ಫಾರ್ ಎಕ್ಸಾಂಪಲ್ ಯಶೋಧ ಮಾತಾ. ಸೊ ಯಶೋಧ ಮಾತಾ ಸುಮಾರು ಜನ್ಮಗಳ ಕಾಲ ಅವ್ರ ಜೊತೆ ಒಂದು ವಾತ್ಸಲ್ಯ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತೇಳಿ ಅವರು ಇಚ್ಛೆ ಪಟ್ಟಿದ್ರು. ಹಾಗಾಗಿ ಮಗನ ಇದರಲ್ಲಿ ಬಂದು ಅವ್ರ ವಾತ್ಸಲ್ಯ ರಸದಲ್ಲಿ ಅವರ ಒಂದು ಆಸೆಯನ್ನ ಪೂರೈಸಿದ್ರು. ಅದೇ ರೀತಿ ಮಾಧುರ್ಯ ರಸ ಗೋಪಿಗಳು ಇವ್ರ ಜೊತೆ ಮಾಧುರ್ಯ ರಸವನ್ನ ಒಂದು ಅನುಭವಿಸಿದ್ರು. ಅದೇ ರೀತಿ ಶಾಂತರಸ, ಸಾಕ್ಯ ರಸ ಅರ್ಜುನ. ಸೊ ನಾವು ಯಾವ ರಸದಲ್ಲಿ ಇಚ್ಛೆ ಪಡ್ತೀವಿ ಕೃಷ್ಣನನ್ನ, ಆ ರಸದಲ್ಲಿ ಅವರು ನಮ್ಮ ಜೊತೆ ರೆಸಿಪ್ರೊಕೇಟ್ ಮಾಡ್ತಾರೆ ಅಂತ. ಸೊ ಅದು ಇಂಪಾರ್ಟೆಂಟ್. ಈ ಫ್ರೂಟಿ ಅಂತಂದ್ರೆ ಪ್ರತಿಫಲ ಅಪೇಕ್ಷೆ ಮಾಡಿ ಕಾರ್ಯ ಮಾಡ್ತಾರಲ್ಲ, ಕರ್ಮಕಾಂಡಿಗೆ ಅವರು ಯಜ್ಞೇಶ್ವರ ಆಗಿರ್ತಾರೆ ಅಂತ. ಅವರಿಗೂ ಕೂಡ ಒಂದು ಫಲ ಕೊಡ್ತಾರೆ ಅಂತ. ಬಟ್ ಅದು ಆ ಫಲ ಶಾಶ್ವತವಾದಂಥದ್ದಲ್ಲ. ಸೊ ಇಲ್ಲಿ ಚಾತುರ್ವರ್ಣ್ಯ ಅಂದ್ರೆ ಈ ಶ್ಲೋಕದಲ್ಲಿ ಈ 4 ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಚಾತುರ್ವರ್ಣ್ಯಂ ಮಹಾಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯಾಕರ್ತಾರಂ ಅಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಅಂದ್ರೆ ನಾನು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಚಾತುರ್ವರ್ಣ್ಯಗಳನ್ನು 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ. ಅದಕ್ಕೆ ಕರ್ತೃ, ಆದರೂ ನಾನೇನು ಕಾರ್ಯನಿರ್ವಹಿಸುವವನು ಅಲ್ಲ, ಏಕೆಂದರೆ ನಾನು ನಿತ್ಯ ಮತ್ತು ಪರಿಪೂರ್ಣನಾಗಿದ್ದೇನೆ. ಸೊ ಅವರೇ 4 ವರ್ಣಗಳನ್ನು ಸೃಷ್ಟಿ ಮಾಡಿರೋದು. ಯಾವ್ದಾವ್ದು 4 ವರ್ಣಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಈ 4 ವರ್ಣಗಳನ್ನು ಅವರೇ ಸೃಷ್ಟಿ ಮಾಡಿದ್ದು. ಈ 4 ವರ್ಣಗಳು ಎಲ್ಲಾ ಕಡೆನೂ ಇದೆ, ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಎಲ್ಲಾ ಒಂದು ದೇಶಗಳಲ್ಲೂ ಇದು ಕಾಣಸಿಗುತ್ತೆ ನಿಮಗೆ. ಶೂದ್ರ ಅಂತಂದ್ರೆ ಈ ಲೇಬರ್ ಕ್ಯಾಟಗರಿ. ಯಾರು ಅಂದ್ರೆ ಲೇಬರ್ ಕ್ಯಾಟಗರಿ ಅಂದ್ರೆ ಯಾರು ಅವರಿಗೆ ಆಳುಗಳು ತರ, ಅಂದ್ರೆ ಮಾಸ್ಟರ್ ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡೋರು. ಅವ್ರಿಗೊಬ್ರು ಮಾಸ್ಟರ್ ಇರ್ತಾರೆ, ಎಲ್ಲರಿಗೂ ಇರ್ತಾರೆ ಮಾಸ್ಟರ್, ಬಟ್ ಅವರು ಕೆಳಗಿನ ಕ್ಯಾಟಗರಿ ಶೂದ್ರ. ಅದಿರ್ಲೇಬೇಕು ಎಲ್ಲಾ ದೇಶದಲ್ಲಿ ನೋಡಿ. ಇವಾಗ ಆ ಕ್ಯಾಟಗರಿನಲ್ಲಿ ಇರ್ಲೇಬೇಕು, ಯಾಕೆಂದ್ರೆ ಸೈಕಲ್ ಮುಂದುವರಿಯಲ್ಲ. ಸೊ ವೈಶ್ಯರು ಅಂತಂದ್ರೆ ಈ ವ್ಯವಹಾರ ಬಿಸ್ನೆಸ್ ಇದರಲ್ಲಿ ರೈತರು ಕೂಡ ಬರ್ತಾರೆ, ಅದು ವೈಶ್ಯ ಕ್ಯಾಟಗರಿನಲ್ಲಿ. ಸೊ ಆ ತರ ಕ್ಯಾಟಗರಿ ಇರ್ಲೇಬೇಕು. ರೈತರಿಲ್ಲ ಅಂತಂದ್ರೆ ನಮಗೆ ಕಾಳು ಬೆಳೆ ಸಿಗೋದಿಲ್ಲ, ಸೊ ಅವ್ರು ಇರ್ಲೇಬೇಕು. ಸೊ ಮತ್ತೆ ಕ್ಷತ್ರಿಯ, ದೇಶ ಕಾಯೋರು ಇರ್ಲೇಬೇಕು. ಬ್ರಾಹ್ಮಣರು ಶಾಸ್ತ್ರ ಅಧ್ಯಯನ ಮಾಡಿ ಪಾಂಡಿತ್ಯ ಪಡೆದಿರ್ತಕ್ಕಂಥವ್ರು ಇರ್ಲೇಬೇಕು, ಯಾಕೆಂದ್ರೆ ಅವರಿಂದನೇ ಈ ಯಜ್ಞ ಯಾಗಾದಿಗಳನ್ನ ಮಾಡೋದಿಕ್ಕಾಗುತ್ತೆ. ಸೊ ಹಾಗಾಗಿ ಈಗ 4 ವರ್ಣಗಳನ್ನು ಸೃಷ್ಟಿ ಮಾಡಿದರೆ ಆ 4 ವರ್ಣಗಳು ಎಲ್ಲಾ ಕಡೆನೂ ಸಿಗುತ್ತೆ. ಅದಿದ್ರೇನೆ ಈ ಕಂಪ್ಲೀಟ್ ಆಗಿ ಪ್ರಪಂಚದಲ್ಲಿ ಎಲ್ಲಾದ್ರೂ ಕರೆಕ್ಟ್ ಸುರಕ್ಷಿತವಾಗಿ ನೀಟಾಗಿ ನಡೆಯೋದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಬ್ರಾಹ್ಮಣರಿಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲಿ ಯಜ್ಞ ಯಾರು ಮಾಡಕ್ಕ ಅಂತೇಳಿ ಮತ್ತೆ ಬೇರೆ ಏನು ಶಾಸ್ತ್ರಗಳು. ಇವಾಗ ಯಜ್ಞ ಅಂತಂದ್ರೆ ಬರೀ ಜಸ್ಟ್ ಯಜ್ಞ ಅಷ್ಟೇ ಅಲ್ಲ, ಬ್ರಾಹ್ಮಣರ ಅಂತಂದ್ರೆ ಪಂಡಿತರು. ಸೊ ಇವಾಗ ಪಾಠ ಪ್ರವಚನ ಎಲ್ಲ ಹೇಳ್ಕೊಡೋದು ಅವ್ರು ಬಿಟ್ರೆ ಬೇರೆಯವ್ರು ಯಾರು ಹೇಳ್ಕೊಡಕ್ಕಾಗೋದಿಲ್ಲ. ಯಾರು ವೇದ ಅಧ್ಯಯನ ಮಾಡಿರ್ತಾರಲ್ಲ ಬ್ರಾಹ್ಮಣ ಅಂತಂದ್ರೆ ಕ್ಯಾಸ್ಟ್ ಬ್ರಾಹ್ಮಣ ಅಲ್ಲ. ಸೊ ನೀವು ಶಾಸ್ತ್ರಗಳನ್ನೆಲ್ಲ ಓದಿ ನೀವು ಪಂಡಿತರಾದ್ರೆ ನೀವು ಕೂಡ ಬ್ರಾಹ್ಮಣನೇ. ಬ್ರಾಹ್ಮಣ ಇಸ್ ನಾಟ್ ಬೈ ಬರ್ತ್. ಈ 4 ಕೂಡ ನಾಟ್ ಬೈ ಬರ್ತ್ ಹುಟ್ಟಿನ ಇದರಿಂದ ಬಂದಿದ್ದಲ್ಲ, ಅವರ ಒಂದು ಕರ್ಮದ ಮೇಲೆ ವಿಂಗಡಣೆ ಆಗಿರುತ್ತೆ. ಸೊ ಬ್ರಾಹ್ಮಣ ಯಾರು ಬೇಕಾದ್ರೂ ಆಗ್ಬೋದು, ಅವರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ಬೇಕಷ್ಟೆ. ಬ್ರಾಹ್ಮಣರಿಗೆ ಅದೇ ಹೇಳೋದು. ಸೊ ಅವರ ಕ್ವಾಲಿಟೀಸ್ ಮುಖ್ಯವಾಗಿ ಏನಂತಂದ್ರೆ, ಸೊ ಪಠನ್ ಪಾಠನ್ ಯಜನ್ ಯಾಜನ್, ಆಮೇಲೆ ದಾನ ಪತಿಗ್ರಹ. ಸೊ ಈ 6 ಗುಣಗಳ ಹೊಂದಿರ್ತಾರೆ. ಯಾವಾಗಲೂ
ವೇದಗಳನ್ನು ಓದೋದು ಮತ್ತೆ ಬೇರೆಯವರಿಗೆ ಪ್ರವಚನ ಮಾಡೋದು. ಸೊ ಯಜ್ಞ ಮಾಡೋದು ಮತ್ತೆ ಯಜ್ಞ ಮಾಡೋದು ಬೇರೆಯವರಿಗೆ ಯಜ್ಞವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡೋದು. ಆಮೇಲೆ ದಾನ ಮಾಡೋದು. ಸೊ ಇದೆಲ್ಲ ದಾನ ಮಾಡೋದು, ದಾನ ತಗೊಳ್ಳೋದು. ಸೊ ಈ ಥರದಲ್ಲಿ ಮುಖ್ಯವಾಗಿ ಅವರು ತೊಡಗಿಸ್ಕೊಂಡಿರ್ತಾರೆ. ಸೊ ಇನ್ನೊಂದು ಸ್ವಲ್ಪ ಇದ್ದಿದೆ, 5 ನಿಮಿಷ ತಗೊಳ್ತೀನಿ. ಓಕೆ, ಇದು ಇಂಪಾರ್ಟೆಂಟ್. ಮುಖ್ಯವಾಗಿ ಈ ಶ್ಲೋಕ ಇನ್ನು ಇಂಪಾರ್ಟೆಂಟ್ ಇದು. ಸೊ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಾಸ್ ತತ್ವದರ್ಶಿನಃ. ಸೊ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಅಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಅಂದ್ರೆ ತುಂಬಾ ಗುರುಗಳ ಬಳಿ ಹೋಗಿ ನೀವು ನಮ್ರತೆಯಿಂದ ಪ್ರಶ್ನೆ ಮಾಡಿ. ಮತ್ತೆ ನೀವು ಯಾವ ರೀತಿ ಯಾವ ತರ ಗುರುಗಳನ್ನು ನೀವು ಆಯ್ಕೆ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಎಂಥವ್ರು ಇರ್ಬೇಕು ಅಂದ್ರೆ ಗುರುಗಳು, ಸೊ ಅವರು ಬೋನಫೈಡ್ ಸಂಪ್ರದಾಯದಿಂದ ಬಂದಿರಬೇಕು. ಸಂಪ್ರದಾಯದಿಂದ ಬಂದು ಅವರು ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರಬೇಕು. ಅದೇ ರೀತಿ ಯಾವುದೋ ಒಬ್ರು ನಾನೊಬ್ಬ ಗುರು, ನಾನು ಗಾಡ್ ಅಥವಾ ಇನ್ನೊಂದು ಏನು ಹೇಳ್ಕೊಂಡು ಬರ್ತಾರಲ್ಲ, ಆ ರೀತಿ ಇವ್ರ ಹತ್ರ ಹೋಗಿ ಕಲಿಬಾರ್ದು. ಅವರು ಗುರು ಪರಂಪರೆಯಿಂದ ಬಂದಿರಬೇಕು ಅಂತೇಳಿ. ಸೊ ಅವರಿಗೆ ಎಲ್ಲಾ ಗೊತ್ತಿರುತ್ತೆ ಅಂತೆ. ಜ್ಞಾನಿನ ತತ್ವದರ್ಶನ, ತತ್ವ ಅಂದ್ರೆ ಟ್ರೂತ್ ಎಲ್ಲ ನೋಡಿರ್ತಾರೆ ಅವರು ಅಂತೂ. ಸೊ ಅವ್ರ ಹತ್ರ ಹೋಗಿ ನಾವು ಸರೆಂಡರ್ ಮಾಡಿಕೊಂಡು ಅಂದ್ರೆ ನಮ್ರತೆಯಿಂದ ನಾವು ಅವ್ರ ಹತ್ರ ಒಂದು ಈ ಶಾಸ್ತ್ರವನ್ನ ಕಲಿಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ನಾವೆಂಗೆ ಇಂಗ್ಲಿಷು ಇದೆಲ್ಲ ಮ್ಯಾಥ್ಸ್ ಕಲಿಬೇಕಾದ್ರೆ ಹೆಂಗ್ ಹೋಗ್ತೀವಿ? ಟೀಚರ್ ಹತ್ರ ಹೋಗ್ತೀವಿ. ಟೀಚರ್ ಇಲ್ಲದಲ್ಲಿ ನಾವೇನು ಕಲಿಯೋಕ್ಕಾಗೋದಿಲ್ಲಲ್ವಾ? ಸೊ ಅದೇ ರೀತಿ ಒಬ್ಬ ಗುರು ಅಂತ ಇರಬೇಕು. ಆ ಗುರು ಯಾವ ರೀತಿ ಅವರು ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಇದು ಸೊ ಇದು ಲಾಸ್ಟ್ ಸೆಕ್ಷನ್. ಇಲ್ಲಿ ತುಂಬಾ ಇಂಪಾರ್ಟೆಂಟು ಕೂಡ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯತೆ ವಿಷ್ಣು ಭಕ್ತಿರ್ ಆತ್ಮನಂ. ಸೊ ಇಲ್ಲಿ ನೋಡಿ, ಇದು ಪಾಪದ ಚಕ್ರ. ಯಾವ ರೀತಿ ಪಾಪದ ಚಕ್ರ? ಟೇಕ್ 1-2-3 ಮಿನಿಟ್ಸ್ ನಾನು ಕ್ಲೋಸ್ ಮಾಡ್ತೀನಿ. ಸೊ ಈ ಪಾಪದ ಚಕ್ರದಲ್ಲಿ ಹೆಂಗೆ ಅಂದ್ರೆ ನಮ್ಮ ಪಾಪಗಳು ಯಾವ ರೀತಿ ಇರುತ್ತೆ ಅಂತ. ಸೊ ಪಾಪ ಸಿನ್ ಏನ್ ಹೇಳ್ತೀವಲ್ಲ, ಬೀಜ ಪಾಪಂ, ಆಮೇಲೆ ಅಪ್ರಾರಬ್ಧ ಫಲಂ ಕೂಟಂ ಅಂತ ಹೇಳಿ. ಸೊ ಫಸ್ಟ್ ಬೀಜ ರೂಪದಲ್ಲಿ ಇರುತ್ತೆ ಪಾಪ. ಸಿನ್ಫುಲ್ ಡಿಸೈರ್ ಅಂದ್ರೆ ಆಸೆಗಳಷ್ಟೇ. ಏನೋ ಒಂದು ಇವಾಗ ನಾನು ಯೋಚನೆ ಮಾಡಿದ್ದೀನಿ, ಸ್ಟಾರ್ಟಿಂಗ್ ಮೈಂಡಲ್ಲಿ ಥಿಂಕ್ ಮಾಡ್ತೀನಿ ಅಷ್ಟೇ. ಜಸ್ಟ್ ಒಂದು ಬ್ಯಾಂಕ್ ಲೂಟಿ ಮಾಡಬೇಕು ಅಂತೇಳಿ ಒಂದು ಜಸ್ಟ್ ಥಿಂಕ್ ಮಾಡ್ತೀನಿ, ಅದು ಬೀಜ ರೂಪದಲ್ಲಿ ಇರುತ್ತೆ ಅಷ್ಟೇ. ಸೊ ಆಗ ಏನೋ ಅದನ್ನ ಫಲಕ್ಕೆ ಬಂದಿರಲ್ಲ ಅದು. ಸೊ ಜಸ್ಟ್ ಮೈಂಡಲ್ಲಿ ಥಿಂಕ್ ಮಾಡಿರ್ತೀನಿ ಏನಾದರೂ ಒಂದು ಬ್ಯಾಂಕ್ ಲೂಟಿ ಮಾಡಬೇಕು ಅಂತ, ಅದು ಬೀಜ ರೂಪ ಅಂತೇಳಿ. ಆಮೇಲೆ ಸೊ ನಾನು ಪ್ಲಾನ್ ಮಾಡಿಬಿಟ್ಟು ಬ್ಯಾಂಕ ದರೋಡೆ ಮಾಡ್ತೀನಿ. ಸೊ ಅದು ಪಾಪ ಆಗೋಯ್ತು. ಆಕ್ಷನ್ ನಡೆದೋಯ್ತು, ಬ್ಯಾಂಕ್ ಲೂಟಿ ಮಾಡಾಯ್ತು. ಬ್ಯಾಂಕ್ ಲೂಟಿ ಮಾಡಾದ್ಮೇಲೆ ಏನಾಯ್ತು, ಅದು ಪಾಪಂ ಕನ್ವರ್ಟ್ ಆಯ್ತು. ಬೀಜ ಇದ್ದಿದ್ದೇನಾಯ್ತು, ಪಾಪಂಗೆ ಕನ್ವರ್ಟ್ ಆಗುತ್ತೆ. ಸೊ ಆ ಪಾಪಂ ಕನ್ವರ್ಟ್ ಆದ್ಮೇಲೆ ಅದು ನಮಗೆ ಅದ್ರ ಫಲ, ಆ ಪಾಪಂ ಫಲ ಇಮಿಡಿಯೇಟ್ ಆಗೂ ಸಿಗ್ಬೋದು, ಲೇಟಾಗೂ ಸಿಗ್ಬೋದು ಅಲ್ವಾ? ಸೊ ಇಮಿಡಿಯೇಟ್ ಆಗಿ ಪೊಲೀಸ್ ಅವನ್ನ ಕ್ಯಾಚ್ ಮಾಡಿ ಹಿಡಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರು ಜೈಲಿಗೆ ಹಾಕ್ತಾರೆ. ಇಮಿಡಿಯೇಟ್ ಆಗಿ ಇದು ಏನು ಅವ್ರದ್ದು ಪಾಪಕ್ಕೆ ಶಿಕ್ಷೆ ಆಗುತ್ತೆ. ಇಲ್ಲ ಅವನು ಸಿಕ್ಕಿಲ್ಲ ಅಂತಂದ್ರೆ ಎಸ್ಕೇಪ್ ಆಗಿಬಿಟ್ಟು ತಪ್ಪಿಸ್ಕೊಂಡು ಹೋದ್ರೆ ವರ್ಷಗಳ ಕಾಲ ಆಗ್ಬೋದು. ಆಮೇಲೆ ಇವನ್ ಸಿಕ್ಕಿದ್ಮೇಲೂ ಕೂಡ ಅವರಿಗೆ ಶಿಕ್ಷೆ ಆಗೋದು, ಶಿಕ್ಷೆ ಪ್ರಮಾಣ ಅದೆಲ್ಲ ಸುಮಾರು ವರ್ಷಗಳಾಗಬಹುದು. ಅದು ಲೇಟ್ ಆಗಿ ಸಿಗ್ಬೋದು. ಆ ಪಾಪಕ್ಕೆ ಒಂದು ಶಿಕ್ಷೆ ಅಲ್ವಾ? ಇಮಿಡಿಯೇಟ್ ಅಥವಾ ಇನ್ಸ್ಟಂಟ್ ಅಥವಾ ಲೇಟ್ ಅಂತ ಆಗ್ಬೋದಲ್ವಾ? ಸೊ ಅದು ಪಾಪ. ಸೊ ಅದೇ ರೀತಿ ಪ್ರಾರಬ್ಧ ಅಪ್ರಾರಬ್ಧ ಕೂಡ ಇದೆ. ಸೊ ಪ್ರಾರಬ್ಧ ಅಂದ್ರೆ ಇವಾಗ ಆಲ್ರೆಡಿ ನಾವು ಅದನ್ನ ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಆ ಶಿಕ್ಷೆನ. ಕೆಲವೊಂದು ಪಾಪಗಳಿಗೆ ಅದಕ್ಕೆ ಸ್ಟಾರ್ಟೇ ಆಗಿರಲ್ಲ ಇನ್ನ ಶಿಕ್ಷೆ, ಅಥವಾ ಅದನ್ನು ಪಾಪ ನಾವು ಅನುಭವಿಸೋದಕ್ಕೆ ಸ್ಟಾರ್ಟೇ ಆಗಿರಲ್ಲ. ಸೊ ಯಾವ ಹಿಂದಿನ ಜನ್ಮದಿರ್ಬೋದು, ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ ಸಿಕ್ಕಿರ್ಬೋದು, ಅಥವಾ ಯಾವುದೋ ಹಿಂದಿನ ಜನ್ಮಗಳದ್ದು ಒಂದು ಪಾಪ ಇವಾಗ ಸಿಕ್ಕಿರ್ಬೋದು. ಇಲ್ಲ ಪುಣ್ಯನೂ ಅಷ್ಟೇ. ಸೊ ಪುಣ್ಯನೂ ಹಿಂದಿನ ಜನ್ಮದ್ದು ಇವಾಗ ನಮಗೆ ಸಿಕ್ಕಿರ್ಬೋದು. ಕೆಲವರು ನೋಡಿ, ನೀವು ತುಂಬಾ ಕೆಟ್ಟವನು ಅಂತ ಅನ್ಕೊಂಡಿರ್ತಾರೆ ಅವ್ರನ್ನ, ಇವ್ನು ಯಾಕೆ ಇನ್ನೂ ಬದುಕಿದ್ದಾನೆ ಅಂತ ಒಂದು ಹೇಳೋ ಲೆವೆಲ್ಗೆ ಇರ್ತಾರೆ. ಬಟ್ ಆದ್ರೂ ಅವ್ರು ಚೆನ್ನಾಗೇ ಎಂಜಾಯ್ ಮಾಡ್ತಿರ್ತಾರೆ, ಜೀವನ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಆ ಟೈಮಲ್ಲಿ ಆ ಪಾಪ ಒಂದು ಅವನಿಗೆ ಬಂದಿಲ್ಲದೆ ಇರ್ಬೋದಲ್ವಾ? ಸೊ ಈಗ ಮುಂಚೆ ಎಲ್ಲ ಹಳ್ಳಿಗಳ ಏನು ರಾಗಿ ಎಲ್ಲ ತುಂಬಿಸಿರ್ತಿದ್ರು ನೋಡಿ, ಪಣತ ಅಂತ ಹೇಳ್ತೀವಲ್ಲ,
ಗ್ರೈನ್ ಓಲ್ಡ್ ಮಾಡೋದಕ್ಕೆ, ಬೇಳೆ ಇವನ್ನ ರಾಗಿ ಇಂಥದ್ದೆಲ್ಲ ಓಲ್ಡ್ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಇದು ಇರೋದು. ಅದಕ್ಕೆ ನಾವು ನಮ್ಮ ಕಡೆ ಹೇಳ್ತೀವಿ ಪಣತ ಅಂತ ಹೇಳ್ತೀವಿ, ಅಥವಾ ಅದನ್ನು ಹೋಲ್ಡ್ ಮಾಡೋದಕ್ಕೆ ಇಟ್ಕೊಳ್ಳೋದು. ಸೊ ಏನಾಗುತ್ತೆ ಅಂದರೆ ಎವ್ರಿ ಇಯರ್ ಅವರು ಕಾಳು ಬೆಳೆದಾದಾಗ ಮೇಲಿಂದ ಹಾಕ್ತಾರೆ, ಕೆಳಗಡೆ ಒಂದು ಹೋಲ್ ಮಾಡಿರ್ತಾರೆ. ಸೊ ಎವ್ರಿ ಇಯರ್ ಅದು ಆಗ್ತಾ ಇರ್ತಾರೆ. ಒಂದು ವರ್ಷ ಬೆಳೆ ಚೆನ್ನಾಗಿ ಬಂದು ಒಳ್ಳೆ ಕಾಳುಗಳು ಬಂದಿರ್ಬೋದು, ಅದ್ರಲ್ಲಿ ಹಾಕ್ತಾರೆ. ನೆಕ್ಸ್ಟ್ ವರ್ಷ ಮೇ ಬಿ ಮಳೆ ಇಲ್ದೇನೆ ಕಾಳು ಚೆನ್ನಾಗಿರೋದಿಲ್ಲ, ಕೆಟ್ಟ ಕಾಳುಗಳಿರ್ತವೆ, ಅದನ್ನು ಹಾಕ್ತಾರೆ ಅದ್ರ ಮೇಲೆ. ಸೊ ನಿಮಗೆ ಕೆಳಗಡೆ ತಗೊಂಡಾಗ ಯಾವ್ದು ಸಿಗುತ್ತೆ? ಫಸ್ಟ್ ಚೆನ್ನಾಗಿರೋ ಕಾಳು ಸಿಗುತ್ತೆ. ಆಮೇಲೆ ಒಂದು ವರ್ಷ 2 ವರ್ಷ ಆದಮೇಲೆ ಚೆನ್ನಾಗಿಲ್ದಿರೋ ಕಾಳು ಸಿಗುತ್ತೆ. ಆ ಥರ ಸೇಮ್ ಪಾಪನೂ ಕೂಡ ಅಷ್ಟೇ. ಯಾವಾಗಲೋ ಒಂದು ಜನ್ಮದಲ್ಲಿ ಮಾಡಿರೋ ಪಾಪ ಈಗ ಬಂದಿರ್ಬೋದು. ನೋಡಿ, ಒಳ್ಳೆಯನಿದ್ದ, ಚೆನ್ನಾಗೇ ಇದ್ದ ಅವನು, ಒಂದು ಕೆಟ್ಟ ಕೆಲಸ ಮಾಡಿಲ್ಲ, ಒಂದು ಜನಗಳಿಗೆಲ್ಲ ಸಹಾಯ ಮಾಡೋದು ಹಾಗೆ ಹೀಗೆ, ಆದ್ರೂ ಸತ್ತೋದ ಅವನು. ಆದ್ರೂ ಅವನಿಗಂತ ದೊಡ್ಡ ಕಾಯಿಲೆ ಬಂತು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಆ ಪಾಪ ಯಾವುದೋ ಒಂದು ಹಿಂದಿನ ಇದು ಇರ್ಬೋದು, ಆಗ ಬಂದಿರ್ಬೋದು. ಈಗ ಚೆನ್ನಾಗಿದೆ ನೋಡಿ, ಅವನ ಎಲ್ಲ ಮಾಡ್ತಾನೆ, ಕಳ್ತನ ಮಾಡ್ತಾನೆ, ಕೊಲೆ ಮಾಡಿದ್ದಾನೆ, ನೋಡಿ ಹೆಂಗ್ ಓಡಾಡ್ಕೊಂಡು ಚೆನ್ನಾಗಿರ್ತಾನೆ ಅಂತ ಹೇಳ್ತೀವಿ. ಬಟ್ ಅವನಿಗೆ ಆ ಪಾಪದ ಒಂದು ಶಿಕ್ಷೆ ಮುಂದಿನ ಜನ್ಮಕ್ಕೂ ಬರ್ಬೋದು. ಅದು ಈಗ ಬರ್ದೇ ಇರ್ಬೋದು, ಅವನು ಈಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ಯಾರಿಗೂ ಗೊತ್ತಿಲ್ದಂಗೆ. ಎಷ್ಟೊಂದು ಜನ ಎಲ್ಲ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಾರಲ್ವ, ಅದು ಎಷ್ಟೋ ಅವನಿಗೆ ಬರ್ಬೋದು, ಈಗ ಬರ್ದೇ ಇರ್ಬೋದು. ಸೊ ಹಾಗೆ ಪಾಪ ಅನ್ನೋದು ತುಂಬಾ ಏನಂತ ಹೇಳ್ತಾರೆ, ಕ್ಲಿಷ್ಟಕರ ಇದು ಮಾಡೋದು ಅದನ್ನ. ಸೊ ಎಕ್ಸಾಂಪಲ್ ನಿಮಗೆ ನಾನು ಹೇಳಿದ್ನಲ್ಲ ನಿಮಗೆ. ಸೊ ಒಂದು ಚಿಕ್ಕದೊಂದು ಒಂದು ಚಿಕ್ಕ ಸ್ಟೋರಿ. ಒಂದು ಯಮರಾಜ ಬರ್ತಾನೆ ಯಾರನ್ನ ಭೇಟಿ ಮಾಡೋದಕ್ಕೆ, ಒಂದು ದೇವತೆನ. ಸೊ ಆಗ ಒಂದು ಚಿಕ್ಕ ಬರ್ಡು ಕೂತಿತ್ತು, ಚಿಕ್ಕ ಪಕ್ಷಿ ಕೂತಿತ್ತಂತೆ, ದುರ್ಗುಟ್ಗೆ ನೋಡ್ತಾ ಇದ್ದ ಅವನಿಗೆ. ಯಮರಾಜ ಒಬ್ಬರನ್ನ ಪ್ರಾಣಿನ ಹಿಂಗ್ ನೋಡ್ತಾನೆ ಅಂತಂದ್ರೆ ಏನರ್ಥ? ಸೊ ಅವನಿಗೆ ಸಾವಿದೆ ಅಂತ ಅಲ್ವಾ. ಆಮೇಲೆ ಹೋಗ್ಬಿಟ್ಟು ಇಂದ್ರನ ಜೊತೆ ಮಾತಾಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬರೋದಕ್ಕೂ ಮುಂಚೆ ಗರುಡ ಆ ಚಿಕ್ಕ ಪಕ್ಷಿನ ನೋಡ್ತಾನೆ. ಗರುಡ ಯಾಕೆಂದ್ರೆ ಅವರು ಒಂದೇ ವಂಶ ಅಲ್ವಾ, ಹಾಗಾಗಿ ಯಾಕೆ ಯಮರಾಜ ಇವನು ಬಾಳ ನೋಡಿದಾನೆ, ಇವನು ಸಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಗರುಡ ಅದನ್ನ ತಗೊಂಡೋಗ್ಬಿಟ್ಟು, ಚಿಕ್ಕ ಪಕ್ಷಿನ ತಗೊಂಡೋಗ್ಬಿಟ್ಟು ಸುಮಾರು ದೂರದ ಬೇರೆ ಪ್ಲಾಂಟ್ಗೆ ಹೋಗಿ ಬಂದ್ಬಿಡ್ತಾನೆ ಬೇಗ. ಗರುಡ ಇಸ್ ಅ ವೆರಿ ಫಾಸ್ಟ್ ಬರ್ಡ್ ಅಲ್ವಾ. ಇಂದ್ರನ ಒಂದು ಗರುಡ ಒಂದು ತುಂಬಾ ಅಂದ್ರೆ ಅದು ಬಿಗ್ಗೆಸ್ಟ್ ಬರ್ಡ್ ಅದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಬಂದ್ಬಿಡ್ತಾನೆ, ಸೇವ್ ಮಾಡೋಣ ಆ ಪಕ್ಷಿನ ಅಂತೇಳಿ. ಆಗ ಯಮರಾಜ ಇಂದ್ರನ್ ಮಾತುಕತೆ ಮುಗಿದು ವಾಪಸ್ ಬರ್ತಾನೆ. ಸೊ ಬಂದು ನೋಡ್ತಾನೆ, ಅದು ಪಕ್ಷಿ ಕಾಣ್ತಾ ಇಲ್ಲ ಅಲ್ಲಿ. ಆಮೇಲೆ ಗರುಡ ಅಲ್ಲಿದ್ದಾನೆ, ಹೇಳ್ತಾನೆ ಇಲ್ಲೊಂದು ಪಕ್ಷಿ ಕೂದಿತ್ತು, ಎಲ್ಲೋಯ್ತು ಅದು, ಎಲ್ಲಿ ಅದು ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ಗರುಡ ಹೇಳ್ತಾನೆ, ಹೌದು, ನೀನು ಅದನ್ನ ಜಾಸ್ತಿ ದುರ್ಗುಟ್ಕೊಂಡು ನೋಡ್ದಲ್ವ ನೀನು, ಸೊ ಹಾಗಾಗಿ ನೀನು ಸಾಯಿಸ್ತೀಯ ಅದನ್ನ ಅಂತ ಹೇಳ್ಬಿಟ್ಟು ನಾನು ತಗೊಂಡೋಗಿ ಬೇರೆ ಕಡೆ ಪ್ಲಾನೆಟ್ಗೆ ಬಿಟ್ಟು ಬಂದೀನಿ ಅಂತ ಹೇಳ್ತಾನೆ. ಹೌದಾ, ನಾನು ಅವನು ಈಗ ಯಮರಾಜ ಹೇಳ್ತಾನೆ, ಹೌದು ನಾನು ಹಂಗ ಅನ್ಕೊಂಡಿದ್ದೆ, ಇವನು ಸಾಯ್ಬೇಕಾರದು ಆ ಪ್ಲಾನೆಟ್ ಅಲ್ಲಿ, ಇಲ್ಲಿ ಯಾಕೆ ಬಂದು ಕೂತಿದ್ದಾನೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ನೀನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ. ಅಂದ್ರೆ ಕರ್ಮ ಅನ್ನೋದು ಯಾರಿಗೂ ಬಿಡೋದಿಲ್ಲ ಅಂತೇಳಿ. ಸೊ ಅಷ್ಟು ದುರ್ಯೋಧನ ಧೃತರಾಷ್ಟ್ರನ ಸ್ಟೋರಿನೂ ಅದೇ ಅಲ್ವಾ. 100 ಮಕ್ಕಳು ಅವನ ಕಣ್ಣು ಮುಂದೆ ಸಾಯ್ಬೇಕು ಅಂದ್ರೆ ಅವನ ಕರ್ಮ ಯಾವ ರೀತಿ ಇತ್ತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಬೇಟೆಗಾರ ಆಗಿದ್ದಂತೆ, ಅವನು 100 ಪಕ್ಷಿಗಳನ್ನ ಸಾಯಿಸಿದ್ದಂತೆ. ಸೊ ಆಗ ಕೃಷ್ಣ ಹೇಳಿದ್ದ ಅವನಿಗೆ, ಎಲ್ಲ ಯುದ್ಧ ಮುಗಿದ್ಮೇಲೆ, ಯಾಕೆ ನನ್ನ ಕಣ್ಮುಂದೆನೆ 100 ಮಕ್ಕಳು ಸತ್ತೋದ್ರು ಅಂತ ಹೇಳಿದ್ದು. ಸೊ ನೀನು ಆ ಥರ 100 ಪಕ್ಷಿಗಳನ್ನ ಸಾಯಿಸಿದ್ದೆ ನೀನು. ಹಾಗಾಗಿ ನೀನು ಮತ್ತೆ 100 ಮಕ್ಕಳನ್ನ ನೀನು ಮತ್ತೆ ಪಡಿಬೇಕು ಅಂದ್ರೆ 50 ಜನ್ಮ ಪಡೆದು ಮಕ್ಕಳನ್ನ ಒಟ್ಟಿಗೆ ಒಂದೇ ಸರಿ 100 ಮಕ್ಕಳನ್ನ ಪಡ್ಬಿಟ್ಟು ಅದ ಕರ್ಮನ ನೀನು ತೀರಿಸೋದಕ್ಕೋಸ್ಕರ ಅಷ್ಟೆಲ್ಲ ಆಯ್ತು ಅಂತೇಳಿ. ಅಂದ್ರೆ ಆ ಪಾಪ, ಈ ಕರ್ಮಗಳು ಯಾವ ರೀತಿ ಇರ್ತವೆ ಅಂದ್ರೆ, ಯಾವುದೇ ಒಂದು ಚಿಕ್ಕ ಕರ್ಮನ ನಮ್ಗೆ ಬಿಟ್ಟಿದ್ದಲ್ಲ. ನಾವು ಅಂದ್ಕೊಂತೀವಿ ಈಗ ಎಸ್ಕೇಪ್ ಆಗ್ತೀವಿ ಅಂತ, ಬಟ್ ಅದು ಬಂದೇ ಬರುತ್ತೆ ಅಂತೆ. ಸೊ ಹಾಗಾಗಿ ನಾವು ಯಾವುದೇ ಕರ್ಮ ಮಾಡಿದ್ರು ಅದನ್ನ ದೇವರ ಇಚ್ಛೆಗೆ ಮಾಡಿದ್ರೆ, ಸೊ ಅದು ನಮಗೆ ಅದರಿಂದ ಬರ್ತಕ್ಕಂಥ ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ನಮಗೆ ಬರೋದಿಲ್ಲ, ದೇವರಿಗೆ ಅರ್ಪಣೆ ಮಾಡಿದ್ರೆ. ಸೊ ಅದು ನಮಗೆ ಒಳ್ಳೇದು ಬಂದ್ರೂ ಕಷ್ಟನೇ, ಪುಣ್ಯ ಬಂದ್ರೂ ಕಷ್ಟನೇ. ಯಾಕೆಂದ್ರೆ ಪುಣ್ಯ ಬಂದ್ರೆ ಮತ್ತೆ ನಾವು ಇದೇ ಲೋಕದಲ್ಲಿ ಹುಡ್ತೀವಿ, ನಾವು ಈ 14 ಲೋಕದಲ್ಲಿ ಮತ್ತೆ ವಾಪಸ್ ಬರ್ತೀವಿ, ಭೂಮಿಗೂ ವಾಪಸ್ ಬರ್ತೀವಿ. ಅದು ಬೇರೆ ಅನಿಮಲ್ ಮೂಲಕನೂ ಬರ್ಬೋದು, ಬೇರೆ ಯಾವ್ದ್ರ ಮೂಲಕ. ಪುಣ್ಯ ಬಂದ್ರೂ ಕಷ್ಟ, ಪಾಪ ಬಂದ್ರೂ ಕಷ್ಟ. ಸೊ ಅವೆರಡನ್ನೂ ನಲಿಫೈ ಮಾಡಬೇಕು ಅಂದ್ರೆ ನಾವು ಎಲ್ಲ ನಮ್ಮ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತೇಳಿ, ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ನಾವು ಅರ್ಥ ಮಾಡ್ಕೊಬೇಕು. ಸೊ ಇದು ನಾನು 1 ಗಂಟೆನಲ್ಲಿ ಇಷ್ಟ ಟೈಮ್ ಓಕೆ, ಇಷ್ಟೊಂದು ತುಂಬಾ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸುಮಾರು ಇದೆ ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ. ಬಟ್ ಇಲ್ಲಿಗೆ ನಾನು
ಮುಗಿಸ್ತಾ ಇದ್ದೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಹಾ ಪ್ರಕಾಶ್, ವೈಕುಂಠಕ್ಕೆ ಯಾಕೆ ಹೋಗ್ಬೇಕು ನಾವು? ವೈಕುಂಠ ಶಾಶ್ವತವಾದ ಒಂದು ಲೋಕ ಅದು. ಇಲ್ಲಿ ಈ ಲೋಕ ಏನ್ ಗೊತ್ತಾ, 4 ತಾಪತ್ರಯಗಳಿಂದ ಹೊರತಾಗಿಲ್ಲ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ ಭೂಲೋಕದಲ್ಲಿ ಈ 4ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಮನುಷ್ಯನ, ಯಾವ ಲಿವಿಂಗ್ ಬೀಯಿಂಗ್ಸ್, ಪ್ರಾಣಿಗಳಿಗೂ ಆಗೋದಿಲ್ಲ. ಯಾವ್ದಾದ್ರು ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಮತ್ತೆ ಮೃತ್ಯು, ಬರ್ತ್, ಡೆತ್. ಆಮೇಲೆ ಜರ, ವ್ಯಾಧಿ. ಜರ ಮೀನ್ಸ್ ಡಿಸೀಸ್, ಕಾಯಿಲೆಗಳು. ಮತ್ತೆ ಸರಿ, ಜರ ಅಂತಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ಕಾಯಿಲೆಗಳು. ಇಷ್ಟು 4ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ ನಾವು ಈ ಜನ್ಮದಲ್ಲಿ, ಈ ಭೂಮಿನಲ್ಲಿ. ಸೊ ವೈಕುಂಠದಲ್ಲಿ ಇವನ್ ಬಾಡಿ ಮತ್ತೆ ದೇಹಕ್ಕೂ ಮುಪ್ಪೆ ಬರೋದಿಲ್ಲ ಅಲ್ಲಿ. ವೈಕುಂಠ ಬಗ್ಗೆ ನಾನು ಇನ್ನ ಹೇಳ್ತೀನಿ. ಸೊ ವೈಕುಂಠ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಇವನ್ ಗಿಡ ಮರಗಳು ಕೂಡ ಎಲ್ಲವೂ ಎಟರ್ನಲ್, ಶಾಶ್ವತವಾದಂಥವು. ಯಾವುದಕ್ಕೂ ಏಜು ಕೂಡ ಆಗೋದಿಲ್ಲ ಅಲ್ಲಿ. ಇವನ್ ಕೃಷ್ಣನ್ಗೆ ಏಜ್ ಯಾವಾಗ ನೋಡಿದ್ರೆ ಏಜಾಗಿರೋದು ನೋಡೇ ಇಲ್ಲ ನೀವು ಯಾವ ಫೋಟೋದಲ್ಲೂ ಅಲ್ವಾ? ಅದು ವೈಕುಂಠ. ಅಲ್ಲಿ ಹ್ಯಾಪಿಯಿಂದ ಇರ್ಬೋದು ಅಂತ. ಈ ವೈಕುಂಠ ಅನ್ನೋದು ಒಂದು ಸ್ಪೇಸ್ ಇದೆ ಅನ್ನಂಗಾಯ್ತು. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ. ಕ್ವಿಕ್ ಆಗಿ ತೋರಿಸ್ತೀನಿ, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅದೆಲ್ಲ ಹೇಳೋದಕ್ಕೆ ಟೈಮ್ ಇರಲ್ಲ ಅಂತೇಳಿ ಹೇಳಿರಲಿಲ್ಲ ಅಷ್ಟೇ. ಸೊ ಇದು ನಿಮ್ಗೆ ಎಷ್ಟು ಕಾಣುತ್ತೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನೋಡಿ, ಇದು 14 ಲೋಕಗಳು ನಾವಿರೋದು. ಅಂದ್ರೆ ನಾವಿರೋ ಒಂದು ಯೂನಿವರ್ಸ್ ಇದು. ಸೊ ಇದರಲ್ಲಿ ನೋಡಿ, ನಾವಿಲ್ಲಿದ್ದೀವಿ ಭೂಲೋಕದಲ್ಲಿ, ಸೆಂಟ್ರಲ್ ಲೋಕ. ಮೇಲೆ 6 ಲೋಕ ಇದಾವೆ, ಕೆಳಗಡೆ 7 ಲೋಕ ಇದಾವೆ. ಸೊ ಭೂಲೋಕ, ಭುವರ್ಲೋಕ, ಸ್ವರ್ಗ, ಆಮೇಲೆ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಇಲ್ಲಿ ಬ್ರಹ್ಮ ಇರೋದು ಮೇಲೆ. ಸೊ ಇಲ್ಲಿ ಮಹರ್ಷಿಗಳು, ಋಷಿವರಿಯರು ಹೋಗ್ತಾರೆ. ಇವು ನಾವೇನಾದ್ರೂ ಪುಣ್ಯ ಮಾಡಿದ್ವಿ ಅಂತಂದ್ರೆ ಈ ಮೇಲಿನ ಲೋಕಕ್ಕೆ ಹೋಗ್ತೀವಿ. ಸ್ವರ್ಗ ನೋಡಿ, ಇಲ್ಲೇ ಇದೆ ಸ್ವರ್ಗ, 3ನೇ ಲೋಕ. ನಮ್ಮಿಂದ ಮೇಲೆ ಬಿಟ್ಟು ಮಧ್ಯದಲ್ಲಿ ಒಂದು ಭುವರ್ಲೋಕ ಇದೆ, ಅಲ್ಲಿ ಯಕ್ಷರು, ಗಂಧರ್ವರು ಅಲ್ಲೆಲ್ಲ ಇರ್ತಾರೆ. ಸೊ ಇಲ್ಲಿ ಸ್ವರ್ಗ ಲೋಕಕ್ಕೆ ಹೋಗ್ತೀವಿ. ನಾವು ಸ್ವಲ್ಪ ಪುಣ್ಯ ಮಾಡಿ ಅಥವಾ ಏನಾದ್ರು ಸಂಪಾದನೆ ಮಾಡಿದ್ರೆ ಇಲ್ಲಿಗೆ ಹೋಗ್ಬಿಡ್ತೀವಿ. ಮತ್ತೆ ಪುಣ್ಯವಲ್ಲೇ ಮುಗಿದ್ಮೇಲೆ ಮತ್ತೆ ವಾಪಸ್ ಭೂಮಿಗೆ ಬಂದ್ಬಿಡ್ತೀವಿ. ಸೊ ಹಾಗಾಗಿ ಈ ಕೆಳಗಡೆ ಅತಳ, ಸುತಳ, ವಿತಳ, ರಸಾತಳ, ಮಹಾತಳ, ತಳ, ಪಾತಾಳ, ಇದು ಕೆಳಗಡೆ ಲೋಕಗಳು. ಇಷ್ಟು 14 ಲೋಕಗಳು ಈ ಪ್ರಪಂಚದ, ನಮ್ಮ ಒಂದು ಬ್ರಹ್ಮಾಂಡದ. ನಿಮ್ಗೆ ಡೀಟೇಲ್ ಆಗಿ ಒಂದ್ಸರಿ ಯಾವಾಗಾದ್ರೂ ಹೇಳ್ತೀನಿ ಬೇರೆ ಟೈಮು. ಸೊ ಇದ್ರು ಇಲ್ಲಿ ನೋಡಿ, ಇಷ್ಟು ಕವರ್ ಇದೆ ಇದಕ್ಕೆ, ಈ ಪ್ರಪಂಚಕ್ಕೆ. ಇದು ಏನ್ ಹೇಳ್ತೀವಿ ನಾವು, ಇದಕ್ಕೆ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ಬ್ರಹ್ಮಾಂಡ ಅಂತ ಕರಿತೀವಲ್ಲ, ಇಷ್ಟಿದೆ. ಸೊ ಇದನ್ನ ಬಿಟ್ಟು ಮೇಲೆ ಹೋಗ್ಬೇಕು. ಮೇಲೆ ನಿಮ್ಗೆ ಪಿಕ್ಚರ್ ಕಾಣುತ್ತೆ ನೋಡಿ, ಚಿಕ್ಕದಾಗ ಒಂದು ಮೇಲೆ ಕಾಣ್ತಿಲ್ಲ. ಸೊ ಅವು ಕೂಡ ಬೇರೆ ಬೇರೆ ಯೂನಿವರ್ಸ್ಗಳು, ಈ ತರ ಸಾವಿರಾರು ಮಿಲಿಯನ್ ಗಟ್ಟಲೆ ಈ ತರ ಬ್ರಹ್ಮಾಂಡಗಳಿದಾವೆ. ಇದರಿಂದ ಮೇಲೆ ನಿಮ್ಗೆ ವೈಕುಂಠ ಬರುತ್ತೆ. ಅದು ನಾನು ಇನ್ನೊಂದ್ಸರಿ ಪಿಕ್ಚರ್ ತಗೊಂಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ಸಪ್ರೇಟ್ ಅದು ಲೋಕಗಳು. ಸೊ ಅಲ್ಲಿ ಹೋದ್ರೆ ನಿಮ್ಗೆ ಹಂಗೆ ನಾನು ಹೇಳಿದೀವ 4 ತಾಪತ್ರಯಗಳು, ಮೃತ್ಯು, ಜನ್ಮ, ಮೃತ್ಯು, ಜರ, ವ್ಯಾಧಿ, 4 ಇರೋದಿಲ್ಲ ಅಲ್ಲಿ. ಸೊ ಇನ್ನೇನ್ ಬೇಕು ಮನುಷ್ಯನಿಗೆ? ಸೊ ಅಲ್ಲಿ ಯಾವಾಗಲೂ ಹ್ಯಾಪಿಯಾಗಿ ದೇವರ ಒಂದು ಸೇವೆ ಮಾಡಿಕೊಂಡು, ಸೊ ಅಲ್ಲಿ ಕೂಡ ಚಟುವಟಿಕೆಗಳು, ಎಲ್ಲಾ ಕರ್ಮ ಕಾರ್ಯಗಳು ಕೂಡ ದಿವ್ಯವಾಗಿರ್ತವೆ. ನಮ್ಗೆ ಯಾವುದು ಆಂಗ್ಸೈಟಿ ಇರಲ್ಲ. ವೈಕುಂಠ ಅಂದ್ರೆ ಏನು? ಕುಂಠ ಅಂದ್ರೆ ಆಂಗ್ಸೈಟಿ ಅಂದ್ರೆ ಆತಂಕಗಳು. ನೋ ಆಂಗ್ಸೈಟಿ ವೈಕುಂಠ ಅಂದ್ರೆ. ಸೊ ಹಂಗಾಗಿ ಯಾರಿಗೆ ಬೇಕೇಳಿ? ಸೊ ಇದೆಲ್ಲ ತಲೆನೋವು ನೋಡಿ, ಈ ಕೆಲವ್ರಿಗೆ ಅನಿಸ್ಬೋದು, ಓಕೆ ಇಲ್ಲೇ ನಾವು ಆರಾಮಾಗಿದ್ವಿ, ಚೆನ್ನಾಗಿದೀವಲ್ಲ ಅಂತ. ತೊಂದರೆ ಇಲ್ಲ, ಇಲ್ಲೇ ಚೆನ್ನಾಗಿದ್ರೆ ಇಲ್ಲೇ ಭಕ್ತಿ ಇರ್ಬೋದು. ದೇವ್ರ ಭಕ್ತಿ ಮಾಡ್ಕೊಂಡಿದ್ರೆ ಅಷ್ಟೊಂದು ತೊಂದರೆಗಳು ಬರದೇ ಇರ್ಬೋದು. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನು ಕ್ವಶನ್ ಇದ್ರೆ ಹೇಳ್ಬೋದು. ನಾನು ಒಂದು ಗಂಟೆನಲ್ಲಿ ಸುಮಾರು ಏನು ಡಿಸ್ಕಸ್ ಮಾಡೋಕ್ಕಲ್ಲ. ನಿಮ್ಗೆ ಕ್ವಶನ್ ಇದ್ರೆ ಕೇಳ್ಬೋದು. ಯಾರಿಗೂ ಏನು ಕ್ವಶನ್ ಇಲ್ವಾ? ನಾನು ಕ್ವಶನ್ ಕೇಳ್ಬೋದಾ? ಕೇಳಿ. ಮನ್ವಂತರ ಅರ್ಥ ಆಯ್ತಲ್ಲ ನಿಮ್ಗೆಲ್ಲ? ಕಲ್ಪ, ಮನ್ವಂತರ, ದಿವ್ಯ ಯುಗ, ಬ್ರಹ್ಮನ
ಒಂದು ಆಯಸ್ಸು. ಅರ್ಥ ಆಗಿಲ್ವಾ? ಸೊ ಅದು ಇವಾಗ ಕರೆಂಟ್ ಮನು ಹೆಸರು ಗೊತ್ತಿದೆಯಾ? ನಾನು ಹೇಳಿದೆ, ನೆನಪಿದೆಯಾ?